ओम शांति। मीठे बच्चे, तुम्हें नशा रहना चाहिए कि हम ಬ್ರಾಹ್ಮಣ ಸೋ ದೇವತಾ ಬಂತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಮಗೆ ನಶೆ ಇರಬೇಕು. ನಾವು ಬ್ರಾಹ್ಮಣರೇ, ಈಗ ನೆಕ್ಸ್ಟ್ ಭವಿಷ್ಯದಲ್ಲಿ ದೇವತೆಗಳು ಆಗೋರಿದ್ದೇವೆ. ಸಂಗಮಯುಗದ ಬ್ರಾಹ್ಮಣರೇ ಸತ್ಯುಗದ ದೇವತೆಗಳು ಆಗೋರಿದ್ದೇವೆ. हम ब्राह्मणों को ही बाबा की श्रेष्ठ मत मिलती है. ಸಂಗಮಯುಗದ ನಾವು ಬ್ರಾಹ್ಮಣರಿಗೆ ಶಿವತಂದೆಯ ಶ್ರೇಷ್ಠ ಮತ ಅನ್ನೋದು ಸಿಗ್ತಾ ಇದೆ. ಪ್ರಶ್ನೆ ಇದೆ, जिनका न्यू ब्लड है उन्हें कौन सा शौक और कौन सा मस्ती होनी चाहिए. ಯಾರ್ದು ಹೊಸ ರಕ್ತ ಇದೆ ಅವ್ರಿಗೆ ಯಾವ ಒಂದು ಶೋಕಿ ಇರಬೇಕು ಮತ್ತು ಯಾವ ಒಂದು ಮಸ್ತಿ ಇರಬೇಕು ಅಂತಾರೆ. ಬಾಬಾ ತಿಳಿಸ್ತಾರೆ, ಯಾ ದುನಿಯಾ ಜೋ ಪುರಾನಿ ಐರನ್ ಏಜ್ಡ್ ಬನ್ ಗೈ. ಇವತ್ತೇನು ಪ್ರಪಂಚ ಕಬ್ಬಿಣದ ಯುಗ ಆಗೋಗ್ಬಿಟ್ಟಿದೆ, ಉಸೆ ನೈ ಗೋಲ್ಡನ್ ಏಜ್ಡ್ ಬನಾನೇಕ. ಇದನ್ನೇ ಒಂದು ಹೊಸ ಚಿನ್ನದ ಯುಗವನ್ನಾಗಿ ಮಾಡ್ತಕ್ಕಂಥ ಪುರಾನೆ ಸೆ ನಯ ಬನಾನೇಕ ಶೋಕ್ ಹೋನಾ ಚೇ. ಈ ಹಳೆ ಪ್ರಪಂಚವನ್ನು ನಾವೆಲ್ಲ ಸೇರಿ ಹೊಸ ಪ್ರಪಂಚ ಮಾಡಬೇಕು ಅಂತ ಶೋಕಿ ಇರಬೇಕು. कन्याओं को न्यू ब्लड है तो अपने हम जिन्स को भी उठाना चाहिए. ಕುಮಾರಿಯರದು ಹೊಸ ರಕ್ತ ಆಗಿರೋದ್ರಿಂದ ತಮ್ಮ ಸಂಬಂಧಿಗಳನ್ನು ಕೂಡ ಈ ಜ್ಞಾನದಲ್ಲಿ ತರಬೇಕು, ಅವ್ರನ್ನ ಮೇಲೆತ್ತಬೇಕು ಅಂತಾರೆ. ನಶಾ ಕಾಯಂ ರಖನಾ चाहिए. ನಶೆಯನ್ನು ಶಾಶ್ವತವಾಗಿ ಇಟ್ಕೋಬೇಕು. ಭಾಷಣ ಕರ್ನೆ ಮೇ ಬಿ ಬಡಿ ಮಸ್ತಿ ಹೋನಿ चाहिए. ಸ್ಪೀಚ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿ ಸ್ಪೀಚ್ ಮಾಡೋರು ಆಗಬೇಕು. ಗೀತೆ ಇದೆ, ರಾತ್ಗೆ ರಾಹಿ ತಕ್ ಮತ್ ಜಾನ. ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ. ಓಂ ಶಾಂತಿ. ಬಚ್ಚೋನೆ ಇಸ್ ಗೀತ್ ಕಾ ಅರ್ಥ ತೋ ಸಮಜಾ ಹೈ. ಮಕ್ಕಳು ಈ ಹಾಡಿನ ಅರ್ಥವನ್ನು ತಿಳ್ಕೊಂಡ್ರಿ. ಅಭಿ ಭಕ್ತಿ ಮಾರ್ಗ ಕಾ ಘೋರ್ ಅಂಧ್ಯಾರ ರಾತ್ ತೋ ಪೂರಿ ಹೋರಿ. ಈಗ ಭಕ್ತಿ ಮಾರ್ಗದ ಘೋರ ಕತ್ತಲ ಅಂತಕ್ಕಂಥದ್ದೇನಿದೆ ಇದೀಗ ಪೂರ್ತಿ ಮುಗೀತಾ ಇದೆ. ಬಚ್ಚೆ ಸಮಸ್ತೆ ಹೇ ಹಮಾರೆ ಉಪರ್ अब ताज आने का है. ಮಕ್ಕಳಿಗೆ ಗೊತ್ತಿದೆ ಈಗ ನಮ್ಮ ಮೇಲೆ ಕಿರೀಟ ಬರೋದಿದೆ. ಅಂದರೆ ಭವಿಷ್ಯದಲ್ಲಿ ಸತ್ಯುಗದಲ್ಲಿ ಕಿರೀಟ ಇರುತ್ತಲ್ವ, ಅದು ಬರೋದಿದೆ. ಯಹಾ ಬೈಟೆ ಹೇ ಏಮ್ ಆಬ್ಜೆಕ್ಟ್ ಹೇ ಮನುಷ್ಯ ಸೇ ದೇವತಾ ಬನ್ನೇಗಿ. ಇಲ್ಲಿ ಕೂತ್ಕೊಂಡಿದ್ದೀವಿ ಅಂತಂದರೆ ಗುರಿ ಇದೆ, ನಮಗೆ ಮಾನವರಿಂದ ದೇವತೆಗಳಾಗುವಂಥ ಗುರಿ ಇದೆ. ಜೈಸೆ ಸನ್ಯಾಸಿ ಸಮಸ್ತೆ ಹೇ ತುಮ್ ಅಪ್ನೆ ಕೋ ಬಹನ್ ಸಮझो तो वह रूप हो जाएगा. ಹೀಗೆ ಸಾಧುಗಳು ಹೇಳ್ತಿದ್ರು, ನೀವು ನಿಮ್ಮನ್ನು ಎಮ್ಮೆ ಅಂತ ತಿಳ್ಕೊಂಡ್ರೆ ಅದೇ ಸ್ವರೂಪದಲ್ಲಿ ಬಂದ್ಬಿಡ್ತೀರಾ ಅಂತ. ವಹ ಭಕ್ತಿ ಮಾರ್ಗಕ್ಕೆ ದೃಷ್ಟಾಂತ. ಅವರು ಭಕ್ತಿ ಮಾರ್ಗದ್ದು ಕಥೆಗಳಲ್ಲಿ ದೃಷ್ಟಾಂತಗಳನ್ನು ಮಾಡಿದ್ದಾರೆ. ಜೈಸೆ ಯ ದೃಷ್ಟಾಂತ ಹೈ ಕಿ ರಾಮ್ನೆ ಬಂದರೋಂ ಕಿ ಸೇನಾ ಲೀ ಹೈ. ಇದು ಒಂದು ದೃಷ್ಟಾಂತ ಇದೆ. ಶ್ರೀರಾಮಚಂದ್ರ ವಾನರ ಸೈನ್ಯವನ್ನು ಕಟ್ಟಿದ್ರು ಸೀತಾದೇವಿಯನ್ನು ಬಿಡಿಸ್ಕೊಂಡು ಬರಲಿಕ್ಕೆ ಅನ್ನೋದು ಸ್ಟೋರೀಸ್ನಲ್ಲಿ ಕೇಳಿದ್ದೀವಿ. तुम यहाँ बैठे हो, जानते हो हम सो देवी देवता डबल सिरताज बनेंगे. ನಿಮಗೆ ಗೊತ್ತಿದೆ ನಾವಿಲ್ಲಿ ಕೂತ್ಕೊಂಡು ಭವಿಷ್ಯದಲ್ಲಿ ಡಬಲ್ ಕಿರೀಟಧಾರಿಗಳು ಆಗ್ತೇವೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಜೈಸೆ ಸ್ಕೂಲ್ ಮೇ ಪಡ್ತೆ ಹೇ ತೋ ಕೇತೆ ಹೇ ಮೈ ಪಡ್ಕರ್ ಡಾಕ್ಟರ್ ಬನ್ ಜಾऊंगा. ಹೀಗೆ ಲೌಕಿಕದಲ್ಲಿ ಶಾಲೆಗಳಲ್ಲಿ ಓದ್ತಾರಲ್ಲ, ಅವ್ರಿಗೆ ಓದೋರ್ಗೆ ಏನಿರುತ್ತೆ, ನಾನು ಚೆನ್ನಾಗಿ ಸ್ಟಡಿ ಮಾಡಿಬಿಟ್ಟು ಹೋಗಿ ಡಾಕ್ಟರ್ ಆಗ್ತೇನೆ, इंजीनियर बन जाऊंगा, इंजीनियर ಆಗ್ತೀನಿ. तुम समझते हो इस पढ़ाई से हम सो देवी देवता बन रहे. ನಿಮಗೆ ಗೊತ್ತಿದೆ ಬಾಬಾ ಅವರು ಈ ಒಂದು ವಿದ್ಯೆಯನ್ನು ಕಲ್ತ್ಕೊಂಡು ನಾವೇನಾಗ್ತಾ ಇದ್ದೀವಿ, ದೇವಿ ದೇವತೆಗಳು ಆಗ್ತಾ ಇದ್ದೀವಿ. ये शरीर छोड़ेंगे और हमारे सिर पर ताज होगा. ಈ ಶರೀರವನ್ನು ಬಿಟ್ಟು ಹೋದ್ಮೇಲೆ ನಮ್ಮ ಒಂದು ಭವಿಷ್ಯ ಶರೀರದಲ್ಲಿ ಅಂದರೆ ಸತ್ಯುಗದಲ್ಲಿ ನಮಗೆ ಡಬಲ್ ಕಿರೀಟ ಇರುತ್ತೆ. ಯಹ ಬಹುತ್ ಗಂದಿ ಚೀಚಿ ದುನಿಯಾ. ಈ ಕಲಿಯುಗಕ್ಕೆ ಬಾಬಾ ಹೇಳ್ತಾರೆ ಕೊಳಕು ಪ್ರಪಂಚ, ಚೀಚಿ ಪ್ರಪಂಚ. ನೈ ದುನಿಯಾ ಹೇ ಫಸ್ಟ್ ಕ್ಲಾಸ್ ದುನಿಯಾ. ಹೊಸ ಪ್ರಪಂಚ ಹೆಂಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಪುರಾನಿ ದುನಿಯಾ ಹೇ ಬಿಲ್ಕುಲ್ ಥರ್ಡ್ ಕ್ಲಾಸ್ ದುನಿಯಾ. ಹಳೆ ಪ್ರಪಂಚ ಏನಾಗ್ಬಿಟ್ಟಿದೆ, ಏನು ಕೆಲಸಕ್ಕೆ ಬರದೇ ಇಲ್ಲ, ಥರ್ಡ್ ಕ್ಲಾಸ್ ಆಗಿಬಿಟ್ಟಿದೆ. ಯಹ ತೋ ಖಲಾಸ್ ಹೋನಿಕಿ. ಇದಂತೂ ಸಮಾಪ್ತಿ ಆಗಲಿದೆ. नए विश्व का मालिक बनाने वाला जरूर विश्व का रचयिता ही होगा.
ಹೊಸ ಪ್ರಪಂಚವನ್ನು ರಚನೆ ಮಾಡ್ತಕ್ಕಂಥವ್ರು ಅವಶ್ಯಕವಾಗಿ ವಿಶ್ವದ ಮಾಲೀಕನೇ ಇರಬೇಕಲ್ವ, ರಚಯಿತನೇ ಇರಬೇಕಲ್ವ. ದೂಸರಾ ಕೋಯಿ ಪಡಾ ನಾ ಸಕೆ, ಈ ವಿದ್ಯೆಯನ್ನು ಬೇರೆ ಯಾರು ಕೂಡ ಓದಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಶಿವ ಬಾಬಾ ಹಿ ತುಮಕೋ ಪಡಾಕರ್ ಸಿಕ್ಕಲಾತೆ. ಶಿವ ತಂದೆ ಬಂದು ಮಕ್ಕಳಿಗೆ ಇಷ್ಟೆಲ್ಲ ವಿದ್ಯೆಯನ್ನು ಕಲಿಸ್ಕೊಡ್ತಾ ಇದ್ದಾರೆ. ಬಾಬಾನೇ ಸಮಜಾಯ ಆತ್ಮ ಅಭಿಮಾನಿ ಪೂರಾ ಬಂಜಾಯ ತೋ ಬಾಕಿ ಅವ್ರು ಕ್ಯಾ ಚಾಹಿಯೆ. ಚೆನ್ನಾಗಿ ಸಾಧನೆ ಮಾಡ್ಕೊಂಡು ನೀವು ಆತ್ಮಾಭಿಮಾನಿಗಳಾಗ್ಬಿಟ್ರಿ ಅಂದರೆ ಇನ್ನೇನು ಬೇಕಾಗಿದೆ. ತುಮ್ ಬ್ರಾಹ್ಮಣ ತೋ ಹೈ ಹಿ ಜಾನ್ತೆ ಹೋ ಹಮ್ ದೇವಿ ದೇವತಾ ಬನ್ರಿ. ಬಾಬಾ ಹೇಳ್ತಾರೆ, ನೀವಂತೂ ಬ್ರಾಹ್ಮಣರಿದ್ದೀರಿ, ಗೊತ್ತಿದೆ ನೀವು ಭವಿಷ್ಯದಲ್ಲಿ ಹೋಗಿ ದೇವತೆಗಳು ಆಗ್ತೀರಿ ಅಂತ. ದೇವತಾ ಕಿತನೆ ಪವಿತ್ರತೆ, ಯಹಾ ಕಿತನೆ ಪತಿತ್ ಮನುಷ್ಯ. ಸತ್ಯುಗದಲ್ಲಿ ಎಷ್ಟೊಂದು ಪವಿತ್ರ ದೇವತೆಗಳಿದ್ದರೂ ಈ ಕಲಿಯುಗದಲ್ಲಿ ಪತಿತ ಮನುಷ್ಯರಿದ್ದಾರೆ. ಶಕಲ್ ಬಲ್ ಮನುಷ್ಯಂಕಿ ಹೇ ಪರಂತು ಸೀರತ್ ದೇಕೋ ಕೈಸಿ. ಮನುಷ್ಯರ ಮುಖ ನೋಡೋದಕ್ಕೆ ನೋಡಿ ಮಾನವರದೇ ಇದೆ, ಆದರೆ ಗುಣಗಳು ನೋಡಿ ಏನಾಗ್ಬಿಟ್ಟಿದೆ ಅಂತಾರೆ. ಜೋ ದೇವತಾओं के पुजारी है वह भी खुद इन्हों को आगे महिमा गाते हैं. ಯಾರು ದೇವಿ ದೇವತೆಗಳಿಗೆ ಪೂಜಾರಿಗಳಿದ್ದಾರೆ ಅವರೇ ಹೋಗ್ಬಿಟ್ಟು ದೇವಾನ್ ದೇವತೆಗಳಿಗೆ ಗುಣಗಾನ ಮಾಡ್ತಾರೆ. ಆಪ್ ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣ ಹೇ. ನೀವು ಸರ್ವಗುಣ ಸಂಪನ್ನರಾಗಿದ್ದೀರಿ, 16 ಕಲಾ ಸಂಪೂರ್ಣರಾಗಿದ್ದೀರಿ ಅಂತ ಹೇಳ್ಬಿಟ್ಟು ದೇವತೆಗಳಿಗೆ ಗುಣಗಾನ ಮಾಡ್ತಾರಲ್ವಾ. ಹಮ್ ವಿಕಾರಿ ಪಾಪಿ ಹೇ, ತಮ್ಮನ್ನು ತಾವು ಏನು ಹೇಳ್ಕೊತಾರೆ, ನಾವು ವಿಕಾರಿಗಳಾಗ್ಬಿಟ್ಟಿದ್ದೀವಿ, ಪಾಪಿಗಳಾಗ್ಬಿಟ್ಟಿದ್ದೀವಿ ಅಂತ ತಮ್ಮ ತಾವು ಏನು ಮಾಡ್ಕೊತಾರೆ, ನಿಂದನೆ ಮಾಡ್ಕೊತಾರೆ. सूरत उनको भी मनुष्य की है परंतु उनके पास जाकर महिमा गाते. ಅವ್ರಿಗೂ ಚಹರೆ ಇದೆ, ಅವ್ರಿಗೂ ಶರೀರ ಇದೆ, ಆದರೆ ಅವ್ರ ಹತ್ರ ಹೋಗ್ಬಿಟ್ಟು ಯಾಕೆ ಗುಣಗಾನ ಮಾಡ್ತಾರೆ, ದೇವತೆಗಳಲ್ಲಿ ಗುಣಗಳಿಗೆ ಮಹಿಮೆ ಅಂತಾರೆ. ಅಪನೆ ಕೋ ಗಂದೆ ವಿಕಾರಿ ಕ್ಯಾತೆ, ತಮ್ಮನ್ನು ತಾವು ಕೊಳಕು ವಿಕಾರಿಗಳು ಅಂತ ಬೈಕೊಂತಾರೆ. ಹಮಾರೆ ಮೇ ಕೋಯಿ ಗುಣ ನಹಿ ಹೇ, ನಮ್ಮಲ್ಲಿ ಯಾವ ಗುಣಗಳಿಲ್ಲ ಅಂತ ಹೇಳ್ಬಿಟ್ಟು ಆತ್ಮದ ನಿಂದನೆ ಮಾಡ್ಕೊತಾರೆ. है तो मनुष्य माना मनुष्य, मनुष्य ಅಂದರೆ ಮನುಷ್ಯರು. ಅಭಿ ತುಮ್ ಸಮಸ್ತೆ ಹಮ್ ತೋ ಅಭಿ ಚೇಂಜ್ ಹೋಕರ್ ಜಾಯ್ ದೇವತಾ ಬನ್ನಿ. ಈಗ ನಿಮಗೆ ಗೊತ್ತಾಗ್ಬಿಟ್ಟಿದೆ, ನಾವು ಬದಲಾಗ್ಬಿಟ್ಟು ಏನಾಗ್ತೀವಿ, ಭವಿಷ್ಯದಲ್ಲಿ ದೇವತೆಗಳು ಆಗ್ತೇವೆ. ಕೃಷ್ಣ ಕಿ ಪೂಜಾ ಕರ್ತೆ ಹೈ ಇಸ್ಲಿಯೇ ಕಿ ಕೃಷ್ಣಪುರಿ ಮೇ ಜಾಯ್. ಕೃಷ್ಣನಿಗೆ ಇಷ್ಟೆಲ್ಲ ಪೂಜೆ ಮಾಡ್ತಾರೆ, ಹೋಗ್ಬಿಟ್ಟು ಕೃಷ್ಣನ ಪುರಿನಲ್ಲಿ ಹೋಗಬೇಕು ಅಂತ. ಪರಂತು ಯ ಪತಾ ನಹಿ ಕಿ ಕಬ್ ಜಾಯಂಗೆ, ಇದು ಕೂಡ ಗೊತ್ತಿಲ್ಲ ನಾವು ಯಾವಾಗ ಹೋಗ್ತೀವಿ. ಭಕ್ತಿ ಕರ್ತೆ रहते कि भगवान आकर ಭಕ್ತಿ का फल देंगे. ಭಕ್ತಿ ಮಾಡ್ತಾ ಇರ್ತಾರೆ, ಹೋಗ್ಬಿಟ್ಟು ಭಕ್ತರಿಗೆ ಭಗವಂತನೇ ಫಲ ಕೊಡ್ತಾರೆ ಅಂತ ತಿಳ್ಕೊತಾರೆ. पहले तो तुमको यह निश्चय चाहिए कि हमको पढ़ाने वाला कौन. ಮೊಟ್ಟ ಮೊದಲನೇದಾಗಿ ನಿಮಗೆ ನಂಬಿಕೆ ಅನ್ನುವಂಥದ್ದು ಬೇಕು, ನಿಶ್ಚಯ ಅನ್ನೋದು ಬೇಕು. ನಮಗೆ ಓದಿಸುವಂಥವ್ರು ಯಾರು. ಯಹ ಹೈ ಹಿ ಶ್ರೀ ಶ್ರೀ ಶಿವ ಬಾಬಾ ಕಿ ಮತ್. ಇಲ್ಲಿರುವಂಥದ್ದು ಏನಾಗಿದೆ, ಶ್ರೇಷ್ಠಾತಿ ಶ್ರೇಷ್ಠ ಶಿವತಂದೆಯ ಒಂದು ಮತ. ಶಿವ ಬಾಬಾ ತುಮೆ ಶ್ರೀಮತ್ ದೇ ರಹಿ. ಶಿವ ತಂದೆ ಬಂದು ಮಕ್ಕಳಿಗೆ ಏನು ಕೊಡ್ತಾ ಇದ್ದಾರೆ, ಶ್ರೀಮತವನ್ನು ಕೊಡ್ತಾ ಇದ್ದಾರೆ. ಜಿನ್ಕಾ ಯ ಪತಾ ಹಿ ನಹಿ ಕಿ ಶ್ರೇಷ್ಠ ಹಮ್ ಕೇಸೆ ಬನ್ ಸಕ್ತೆ. ಇದು ಯಾರಿಗೂ ಗೊತ್ತೇ ಇಲ್ಲ ನಾವು ಶ್ರೇಷ್ಠರು ಹೆಂಗೆ ಆಗ್ತೇವೆ ಅಂತಕ್ಕಂಥ. ಇತನೇ ಸಬ್ ಬ್ರಾಹ್ಮಣ ಜೋ ಶ್ರೀ ಶ್ರೀ ಶಿವ ಬಾಬಾ ಕಿ ಮತ್ ಪರ್ ಚಲ್ತೆ ಹೇ. ಶ್ರೇಷ್ಠರಾಗ್ಲಿಕ್ಕೋಸ್ಕರ ಇಷ್ಟೊಂದು ಜನ ನಾವೆಲ್ಲ BKS ಏನಾಗ್ತಾ ಇದ್ದೀವಿ, ಶಿವಬಾಬಾ ಅವರ ಡೈರೆಕ್ಷನ್ಸ್ ಮೇಲೆ ನಡೀತಾ ಇದ್ದೀವಿ. ಪರಮಾತ್ಮ ಕಿ ಮತ್ ಹಿ ಶ್ರೇಷ್ಠ ಬನಾತಿ. ಪರಮಾತ್ಮನ ಮತನೇ ಏನು ಮಾಡಿಸ್ತಾ ಇದೆ, ನಮಗೆ ಶ್ರೇಷ್ಠರನ್ನಾಗಿ ಮಾಡಿಸ್ತಾ ಇದೆ. ಜಿನ್ಕಿ ತಕ್ದೀರ್ ಮೇ ಹೋಗ ಉನ್ಕಿ ಬುದ್ಧಿ ಮೇ ಬೈಟೇಗ. ಯಾರ ಅದೃಷ್ಟದಲ್ಲಿರುತ್ತೆ ಅವ್ರ ಬುದ್ಧಿನಲ್ಲಿ ಪಾಯಿಂಟ್ಸ್ ಎಲ್ಲ ಏನಾಗುತ್ತೆ, ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನಹಿ ತೋ ಕುಚ್ನ ಕುಚ್ ಸಮझेंगे ನಹಿ. ಇಲ್ಲ ಅಂತಂದರೆ ಒಂದಲ್ಲ ಒಂದು ಪಾಯಿಂಟ್ ತಿಳ್ಕೊಳ್ಳೋದೇ ಇಲ್ಲ. ಜಬ್ ಸಮझेंगे ಸಬ್ ಕುಚ್ ಹೋ ತೋ ಮದದ್ ಕರ್ನೆ ಲಗ್ ಪಡೆಂಗೆ. ಯಾವಾಗ ತಿಳ್ಕೊತಾರೆ ಅವಾಗ ಖುಷಿಯಾಗಿಬಿಟ್ಟು ಸಹಯೋಗ ಕೊಡೋದಕ್ಕೆ ರೆಡಿ ಆಗಿಬಿಡ್ತಾರೆ ಅಂತ ಬಾಬಾ ಹೇಳ್ತಾರೆ. कोई तो जानते नहीं, ಕೆಲವರು ತಿಳ್ಕೊಂಡೇ ಇಲ್ಲ. उनको क्या पता है कौन है, इसलिए बाबा कोई से मिलते नहीं. ಕೆಲವ್ರಿಗೆ ಬಾಬಾ ಏನು ಅನ್ನೋ ತಿಳ್ಕೊಂಡೇ ಇಲ್ಲ, ಈ ಜ್ಞಾನ ಏನು ತಿಳ್ಕೊಂಡೇ ಇಲ್ಲ, ಅದರಿಂದ ಅವ್ರನ್ನ ಶಿವಬಾಬಾನು ಭೇಟಿ ಮಾಡೋದಿಲ್ಲ. ಮತ್ತು ಅವ್ರು ಹಿ ಅಪ್ನಾ ಹಿ ಮತ್ ನಿಕಾಲೆಂಗೆ. ತಿಳ್ಕೊಳ್ದೇ ಇರೋವಂಥವ್ರು ಏನು ಮಾಡ್ತಾರೆ, ಬಾಬಾವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋರ್ದು ಅವ್ರದ್ದೇ ಮತದ ಮೇಲೆ ನಡೀತಾ ಇರ್ತಾರೆ. ಶ್ರೀಮತ್ ಕೋ ನಾ ಜಾನ್ನೆ ಕೆ ಕಾರಣ ಉನ್ಕಿ ಅಪ್ನಿ ಮತ್ ದೇನೆ ಲಗ್ ಪಡುತ್ತೆ. ಶಿವಬಾಬಾರವ್ರಿಗೆ ಸರಿಯಾಗಿ ತಿಳ್ಕೊಳ್ದೇ ಇರೋ ಕಾರಣ ತಮ್ಮದೇ ಮತವನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. अब बाप आया है तुम बच्चों को श्रेष्ठ बनाने के लिए.
ಶಿವ ತಂದೆ ಬಂದಿರೋದೇ ತಾವು ಮಕ್ಕಳನ್ನು ಏನು ಮಾಡಲಿಕ್ಕೋಸ್ಕರ, ಶ್ರೇಷ್ಠರನ್ನಾಗಿ ಮಾಡಲಿಕ್ಕೋಸ್ಕರ. बच्चे जानते हैं 5000 वर्ष पहले माफिक बाबा आपसे आकर मिले हैं. ನೀವು ಕೂಡ ಹೇಳ್ತೀರಾ, ಬಾಬಾ ನಾವು 5000 ವರ್ಷಗಳ ಹಿಂದಿನಂತೆ ಬಂದು ನಿಮ್ಮಿಂದ ನಾವು ಆಸ್ತಿಯನ್ನು ತೆಗೆದುಕೊಂಡಿದ್ದೇವೆ. ಜಿನ್ಕೋ ಪತಾ ನಹಿ ಐಸಾ ರೆಸ್ಪಾಂಡ್ ದೇ ನಹಿ ಸಕ್ತೆ. ಯಾರಿಗೆ ಜ್ಞಾನ ಸರಿಯಾಗಿ ಅರ್ಥ ಆಗಿಲ್ಲ ಅವರು ಈ ಮಾತನ್ನು ಹೇಳೋದಿಲ್ಲ ರೆಸ್ಪಾನ್ಸ್ ಆಗಿ ಅಂತಾರೆ. ಬಚ್ಚೋं को पढ़ाई का बहुत शौक होना चाहिए. ಮಕ್ಕಳಿಗೆ ಓದೋದ್ರ ಬಗ್ಗೆ ತುಂಬ ಏನಿರಬೇಕು, ನಶೆ ಖುಷಿ ಇರಬೇಕು ಅಂತಾರೆ. ಯಾ ಬಡಿ ಊಂಚಿ ಪಢಾಯಿ ಪರಂತು ಮಾಯಾ ಭಿ ಬಡಿ ಅಗೇನೆಸ್ಟ್ ಹೈ. ಇದು ತುಂಬ ಹೈಯೆಸ್ಟ್ ಎಜುಕೇಷನ್ ಇದೆ, ಮಾಯೇನು ಕೂಡ ಅಷ್ಟೇ ಜೋರಿದೆ ಅಂತಾರೆ, ಆಪೋಸಿಟ್ ಇದೆ ಅಂತಾರೆ. ತುಮ್ ಜಾನ್ತೆ ಹೋ ಯಾ ಪಢಾಯಿ ಪಡ್ತೆ ಹೈ ಜಿಸ್ಸೆ ಹಮಾರೆ ಸಿರ್ ಪರ್ ಡಬಲ್ ಸಿರ್ ತಾಜ್ ಆನಾ ಹೈ. ನಿಮಗೆ ಗೊತ್ತಿದೆ ನಾವು ಈ ವಿದ್ಯೆ ಓದ್ತಾ ಇದ್ದೀವಿ, ಇದರಿಂದ ನಮಗೆ 2 ಕಿರೀಟಗಳು ಸಿಗುತ್ತೆ. ಭವಿಷ್ಯ ಜನ್ಮಾಂತರ ಡಬಲ್ ಸಿರ್ತಾಜ್ ಬನೆಂಗೆ. ಭವಿಷ್ಯದಲ್ಲಿ ಹೋಗ್ಬಿಟ್ಟು 2 ಕಿರೀಟಗಳನ್ನು ತೆಗೆದುಕೊಂಡು ನಾವು ಡಬಲ್ ಸಿರ್ತಾಜ್ ಹಾಕ್ತೇವೆ. ತೋ ಇಸ್ಕೆ ಲಿಯೆ ಫಿರ್ ಐಸಾ ಪೂರಾ ಪುರುಷಾರ್ಥ ಕರ್ನಾ ಚಾಹಿಯೆ. ಅದಕ್ಕೋಸ್ಕರ ನೀವು ಚೆನ್ನಾಗಿ ಪೂರ್ತಿ ಪುರುಷಾರ್ಥವನ್ನು ಮಾಡಬೇಕಾಗಿದೆ. ಎನ್ಕೋ ಕಹಾ ಜಾತಾ ಹೈ ರಾಜಯೋಗ ಕಿತ್ನಾ ವಂಡರ್ ಹೈ. ಬಾಬಾ ಹೇಳ್ತಕ್ಕಂಥದ್ದು ರಾಜಯೋಗ ಆಗಿದೆ, ಇದು ಅದ್ಭುತವಾಗಿರ್ತಕ್ಕಂಥದ್ದಾಗಿದೆ. ಬಾಬಾ ಹಮೇಶ ಸಮಜಾತೆ ಲಕ್ಷ್ಮೀನಾರಾಯಣಕ್ಕೆ ಮಂದಿರ ಮೇ ಜಾओ. ಯಾವಾಗಲೂ ಕೂಡ ಬಾಬಾ ತಿಳಿಸ್ಕೊಡ್ತಾ ಇರ್ತಾರೆ, ನೀವು ಲಕ್ಷ್ಮೀನಾರಾಯಣರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ತಿಳಿಸ್ಬೋದು ಅಂತಾರೆ. ಪೂಜಾರಿಯಂಗೆ ಭೀ ತುಮ್ ಸಮಜಾ ಸಕ್ತೆ ಹೋ. ಪೂಜಾರಿಗಳಿಗೂ ಕೂಡ ಹೋಗ್ಬಿಟ್ಟು ನೀವೇನು ಮಾಡ್ಬೋದು, ಎಕ್ಸ್ಪ್ಲನೇಷನ್ನು ಕೊಡ್ಬೋದು. पूजारी भी किसको बैठ समझाए तो इन लक्ष्मी नारायण को भी यह पद कैसा मिला. ನೀವು ಪೂಜಾರಿಗಳಿಗೂ ಕೂತ್ಕೊಂಡು ಈ ಜ್ಞಾನ ತಿಳಿಸಬೇಕು, ಲಕ್ಷ್ಮೀನಾರಾಯಣರಿಗೂ ಈ ಪದವಿ ಹೇಗೆ ಸಿಕ್ತು ಅನ್ನೋ ವಿಚಾರನ ತಿಳಿಸಿ ಅಂತಾರೆ. ಇನ್ ಲಕ್ಷ್ಮೀನಾರಾಯಣ ಕೋ ಭಿ ಪದ ಕೈಸೆ ಮಿಲಾ ಯಾ ವಿಶ್ವಕ್ಕೆ ಮಾಲಿಕ್ ಕೈಸೆ ಬನೆ. ಇವ್ರಿಗೂ ಹೆಂಗೆ ಈ ಪದವಿ ಸಿಕ್ತು, ಇವ್ರು ಹೆಂಗೆ ದೇವತೆಗಳಾದರೂ, ಮಾಲೀಕರು ಹೆಂಗಾದರು ಅನ್ನೋದನ್ನು ತಿಳಿಸಿ. ಐಸೆ ಐಸೆ ಬೈಟ್ ಸುನಾಯೆ ತೋ ಪೂಜಾರಿ ಕಾ ಭಿ ಮಾನ್ ಹೋ ಜಾಯ್. ಈ ರೀತಿ ನಾಲೆಡ್ಜನ್ನು ನೀವು ತಿಳಿಸ್ಕೊಡ್ತಾ ಹೋದರೆ ಪೂಜಾರಿಗಳಿಗೂ ಗೌರವ ಹೆಚ್ಚುತ್ತೆ ಅಂತಾರೆ. तुम कह सकते हो हम आपको समझाते हैं इन लक्ष्मी नारायण को यह राज कैसे मिला. ನೀವು ತಿಳಿಸ್ಬೋದು ಈ ಲಕ್ಷ್ಮೀನಾರಾಯಣರಿಗೂ ಈ ಥರ ಪದವಿ ಯಾರಿಂದ ಸಿಕ್ತು ಅಂತ. गीता में भी भगवान वाचे ना मैं तुमको राजयोग सिखलाकर राजाओं का राजा बनाता हूँ. ಭಗವಾನ್ ಇಚ್ಛೆ ಇದೆ ಭಗವದ್ಗೀತೆಯಲ್ಲಿ, ನಾನೇ ನಿಮಗೆ ರಾಜಯೋಗವನ್ನು ಕಲಿಸಿ ರಾಜರನ್ನಾಗಿ ಮಾಡ್ತೀನಿ. स्वर्गवासी तो तुम बनते हो तो बच्चों को कितना नशा रहना चाहिए. ಬಾಬಾ ಹೇಳ್ತಾರೆ, ಭವಿಷ್ಯದಲ್ಲಿ ಹೋಗ್ಬಿಟ್ಟು ಸತ್ಯುಗದಲ್ಲಿ ಸ್ವರ್ಗವಾಸಿಗಳು ನೀವು ಆಗ್ತೀರಾ ಅಂದರೆ ಮಕ್ಕಳಿಗೆ ಎಷ್ಟೊಂದು ನಶೆ ಖುಷಿ ಇರಬೇಕು. हम या बनते हैं बल अपना चित्र और राजाई का भी चित्र भी यहाँ साथ में निकालो. ಬಲೆ ನಿಮ್ಮ ಚಿತ್ರನೂ ಇಟ್ಕೊಳ್ಳಿ, ಭವಿಷ್ಯದಲ್ಲಿ ರಾಜರಾಗ್ತಕ್ಕಂಥ ಚಿತ್ರನೂ ಜೊತೆಯಲ್ಲಿ ಇಟ್ಕೊಂಡು ನೀವು ಫೋಟೋ ತೆಗೆಸಿಟ್ಕೊಳ್ಳಿ ಅಂತಾರೆ. ಭವಿಷ್ಯದಲ್ಲಿ ಏನಾಗ್ತೀವಿ ಅನ್ನೋದು ಚಿತ್ರ ಮಾಡಿಟ್ಕೊಳ್ಳಿ. ನೀಚೆ ತುಮಾರ ಚಿತ್ರ ಊಪರ್ ಮೇ ರಾಜ ಏಕ ಚಿತ್ರ. ಕೆಳಗಡೆ ನಿಮ್ಮ ಫೋಟೋ ಹಾಕಿ, ಮೇಲ್ಗಡೆ ರಾಜ್ಯದ ಫೋಟೋ ಹಾಕಿ, ಅದ್ರ ಮೇಲೆ ಶುಭ ಚಿತ್ರ ಹಾಕಿ. ರಾಜ ಈ ಪೋಷಕ್ ಜೆಟ್ ಬನ ಸಕ್ತೆ ಹೇ. ನೀವು ರಾಜ್ಯ ಸಿಂಹಾಸನದ್ದು ಕೂತ್ಕೊಂಡಿರೋವಂಥದ್ದು ಚೆನ್ನಾಗಿ ಫೋಟೋಸ್ ಎಲ್ಲ ಮಾಡಿಸ್ಕೋಬೋದು ತಕ್ಷಣ. ಗಡಿ ಯಾದ್ ರಹೇಗಾ. ಈ ಥರ ನೀವು ಫೋಟೋ ಮಾಡಿಸಿ ಹಾಕ್ಕೊಂಡ್ರೆ ನಿಮಗೆ ಕ್ಷಣಕ್ಕೂ ನೆನಪು ಬರ್ತಾ ಇರುತ್ತೆ, ನಾನು ಏನಾಗ್ಲಿಕ್ಕೆ ಬಂದಿದ್ದೇನೆ. ಹಂಸೋ ದೇವತಾ ಬಂದರೆ ಊಪರ್ ಮೇ ಬಲ್ ಶಿವಬಾಬಾ ಬಿ ಹೋ. ನಾವೇ ದೇವಿ ದೇವತೆಗಳು ಆಗ್ತಾ ಇದ್ದೀವಿ ಅನ್ನೋದು ನಿಮ್ಗೆ ನಿಶ್ಚಯ ಆಗುತ್ತೆ. ಮೇಲೆ ಟಾಪಲ್ಲಿ ಶಿವಬಾಬಾನ ಚಿತ್ರ ಇರಬೇಕು ಅಂತಾರೆ. ಚಿತ್ರ ನಿಕಾಲ್ನೆ ಹೋಂಗೆ. ಈ ಥರ ಫೋಟೋಸನ್ನು ನೀವು ಮಾಡಿಸಿಟ್ಕೋಬೇಕು ನಿಮ್ಮದೇ ಅಂತಾರೆ. तो मनुष्य से देवता बनते हो, ये शरीर छोड़ हम जाए देवता बनेंगे क्योंकि अभी राजयोग सीख रहे ना. ನಿಮಗೆ ಗೊತ್ತಿದೆ ನಾವೀಗ ಮನುಷ್ಯರಿಂದ ಹೋಗ್ಬಿಟ್ಟು ಆಗ್ತಾ ಇದ್ದೇವೆ ಅಂತ. ಯಾಕೆ ಅಂತಂದರೆ ಈಗ ನಾವು ರಾಜಯೋಗವನ್ನು ಕಲಿತಾ ಇದ್ದೇವೆ ಅಲ್ವಾ. ಯಾ ಫೋಟೋ ಕಿ ಮದದ್ ಕರೆಂಗೆ. ಈ ಫೋಟೋ ನೀವು ಮಾಡಿಸಿಟ್ಕೊಂಡ್ರೆ ಮನೆಯಲ್ಲೇ ನಿಮಗೆ ಹೆಲ್ಪ್ ಆಗುತ್ತೆ ಅಂತಾರೆ. ऊपर में शिव बाबा फिर राजा का ಚಿತ್ರ. ಮೇಲ್ಗಡೆ ಶಿವಬಾಬಾ ಇರಬೇಕು, ಆಮೇಲೆ ಭವಿಷ್ಯದಲ್ಲಿ ರಾಜರಾಗ್ತಕ್ಕಂಥ ಚಿತ್ರ ಇರಬೇಕು. ನೀಚೆ ತುಮಾರ ಸಾಧಾರಣ ಚಿತ್ರ, ಕೆಳಗಡೆ ನಿಮ್ಮದು ಆರ್ಡಿನರಿ ಚಿತ್ರ ಕೂಡ ಇರಬೇಕು ಅಂತಾರೆ.
शिव बाबा सो राजयोग सीख हम सो ದೇವತಾ ಡಬಲ್ ಸಿರ್ತಾಜ್ ಬನ್ರಿ. ನಾವು ಕೂಡ ಶಿವಬಾಬಾ ಅವರಿಂದ ರಾಜಯೋಗವನ್ನು ಕಲ್ತ್ಕೊಂಡು ನಾವೇನಾಗ್ತಾ ಇದ್ದೀವಿ, ಹಂಸೋ ದೇವತೆ ಡಬಲ್ ಕಿರೀಟಧಾರಿಗಳು ಆಗ್ತಾ ಇದ್ದೇವೆ ಅನ್ನೋಂಥ ಚಿತ್ರನ ಮಾಡಿಸಿಟ್ಕೊಳ್ಳಿ ಮನೆಯಲ್ಲಿ ಅಂತಾರೆ. ಚಿತ್ರ ರಕ್ಕೆ ಹೋಂಗೆ ಕೊಯ್ ಪೂಚೆಂಗೆ ಹಮ್ ಬದಲಾ ಸಕೆಂಗೆ. ಚಿತ್ರ ಮನೆಯಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ರೆ ನೀವು ಈ ರೀತಿ ಯಾರಿಗಾದರೂ ಕೇಳಿದ್ರೆ ಎಕ್ಸ್ಪ್ಲನೇಷನ್ ಕೊಡ್ಬೋದು ಅಂತ. ಅಂದರೆ ಭಗವಂತ ಓದಿಸೋ ವಿದ್ಯೆ ನಮ್ಮನ್ನು ನರ್ನಿಂದ ನಾರಾಯಣ ಮಾಡಿಸುತ್ತೆ, ನಾರಿಯಿಂದ ಲಕ್ಷ್ಮಿ ಮಾಡಿಸುತ್ತೆ ಅನ್ನೋದನ್ನು ನೀವು ಹೇಳ್ಬೋದು. ಹಮ್ಕೋ ಸಿಕ್ಕಲಾನೆ ವಾಲ ಯಶ್ ಶಿವ ಬಾಬಾ ಹೈ. ಇಷ್ಟೆಲ್ಲ ವಿದ್ಯೆ ಬುದ್ಧಿನ ಕಲಿಸ್ತಾ ಇರೋವಂಥವ್ರು ಯಾರೋ ನಮಗೆ ಶಿವ ಬಾಬಾ ಆಗಿದ್ದಾರೆ. ಚಿತ್ರ ದೇಖ್ನೆ ಸೆ ಬಚ್ಚೋಂಕೋ ನಶಾ ಚಡೇಗ. ನೀವು ಚಿತ್ರ ನೋಡ್ತಾ ಇದ್ರೆ ಮಕ್ಕಳಿಗೆ ನಶೆ ಖುಷಿ ಇರುತ್ತೆ ಅಂತ. ಬಲ್ ದುಕಾನ್ ಮೇ ಭಿ ಯಾ ಚಿತ್ರ ರಖ್ ದೋ, ಭಕ್ತಿ ಮಾರ್ಗ ಮೇ ಬಾಬಾ ನಾರಾಯಣ ಕಾ ಚಿತ್ರ ರಕ್ಕಾತ. ಭಲೆ ನೀವು ಅಂಗಡಿಯಲ್ಲಿ ಒಂದು ಚಿತ್ರನ ಮಾಡಿಸಿಟ್ಕೊಳ್ಳಿ. ಬ್ರಹ್ಮ ಬಾಬಾರವರು ನಾರಾಯಣನ ಚಿತ್ರನ ಮನೆಯಲ್ಲಿ ಯಾವಾಗಲೂ ಇಟ್ಕೊತಾ ಇದ್ರು. ಪ್ಯಾಕೆಟಲ್ಲಿ ಕೂಡ ಲಕ್ಷ್ಮೀನಾರಾಯಣ ಫೋಟೋ ಇಟ್ಕೊತಾ ಇದ್ರು. ತುಮ್ ಭಿ ಅಪ್ನಾ ಫೋಟೋ ರಖದೋ ತೋ ಯಾದ್ ರಹೇಗಾ. ನೀವು ನಿಮ್ಮ ಫೋಟೋನ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಅದು ನೆನಪಿರುತ್ತೆ. ಹಂಸೋ ದೇವಿ ದೇವತಾ ಬನ್ರಿ. ನಾವೇ ಏನಾಗ್ತಾ ಇದ್ದೀವಿ ಭವಿಷ್ಯದಲ್ಲಿ ಈ ರೀತಿ ಆಗ್ತಾ ಇದ್ದೇವೆ. ಯಾದ್ ಬಾಬಾಕೋ ಕರ್ನೆ ಕಾ ಉಪಾಯ ಢೂಂಢನಾ ಚಾಹಿಯೆ. ಬಾಬಾ ನೆನಪು ಮಾಡೋದಕ್ಕೆ ಏನೇನು ಐಡಿಯಾಸ್ ಇದ್ದಾವೆ ಆ ಥರ ಐಡಿಯಾಸನ್ನೆಲ್ಲ ನೀವು ಮಾಡಿಟ್ಕೊಳ್ಳಿ ಅಂತಾರೆ. ಬಾಬಾಕೋ ಭೂಲ್ ಜಾನೆ ಸೆ ಹಿ ಗಿರ್ತೆ ಹೇ. ಬಾಬಾವನ್ನು ಮರ್ತು ಹೋಗ್ಬಿಟ್ಟಾಗ ಕೆಳಗಡೆಗೆ ಇಳಿದು ಬಿಡ್ತೀರಾ. ವಿಕಾರ ಮೇ ಗಿರೆಂಗೆ ತೋ ಶರಮ್ ಆಯೇಗಾನ. ವಿಕಾರಗಳಲ್ಲಿ ಹೋಗ್ಬಿಟ್ರೆ ಅವ್ರಿಗೆ ನಾಚಿಕೆ ಬರುತ್ತಲ್ವಾ. ಅಭಿ ತೋ ಹಮ್ ಯೇ ದೇವತಾ ಬನ್ ನೈ ಸಕೆಂಗೆ. ಈಗ ನಾವು ದೇವತೆಗಳು ಆಗ್ಲಿಕ್ಕಾಗೋದಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಆರ್ಟ್ ವೇಲ್ ಹೋ ಜಾಯೆಂಗೆ ಅಭಿ ಹಮ್ ದೇವತಾ ಕೇಸೆ ಬನ್ನಿ. ವಿಕಾರಗಳಲ್ಲಿ ಹೋಗ್ಬಿಟ್ಟಿರೋರಿಗೆ ನಾವು ಆರ್ಟ್ ವೇಲ್ ಆಗ್ಬಿಟ್ಟಿದ್ದೀವಿ, ನಾವು ದೇವತೆ ಹೆಂಗಾಗ್ತೀವಿ ಅನ್ನೋವಂಥದ್ದು ವಿಚಾರ ಅನ್ನೋದು ಮನಸ್ಸಲ್ಲಿ ಗೊತ್ತಾಗ್ಬಿಡುತ್ತೆ. ಬಾಬಾ ಕೇತೆ ಹೇ ವಿಕಾರ ಮೇ ಗಿರ್ನೆ ವಾಲ ಫೋಟೋ ನಿಕಾಲ್ದು. ಬಾಬಾ ಏನು ಹೇಳ್ತಾರೆ, ವಿಕಾರಗಳಲ್ಲಿ ಹೋಗ್ಬಿಡ್ತಾರೆ ಅಂದರೆ ಅವ್ರ ಫೋಟೋ ಇಟ್ಕೋಬೇಡ್ರಿ, ತೆಗೆದಾಕಿ ಅಂತ. ಬೋಲೋ ತುಮ್ ಸ್ವರ್ಗ ಮೇ ಚಲನೆ ಲಾಯಕ್ ನಹಿ ಹೋ. ಸಾಕಾರದಲ್ಲಿ ಬಾಬಾ ಅವ್ರು ಇದ್ದಾಗ ಎಷ್ಟು ಜನದ್ದೆಲ್ಲ ಇತ್ತಲ್ವ. ಸೊ ಯಾರು ಹೊರಟೋದ್ರು ಅವರು ತೆಗೆದಾಕಿದ್ದಾರೆ. ನೀವು ಸ್ವರ್ಗದಲ್ಲಿ ಹೋಗ್ಲಿಕ್ಕೋಸ್ಕರ ಯೋಗ್ಯರು ಅಲ್ಲ ಅಂತ ಅವ್ರದ್ದು ತೆಗೆದಾಕಿದ್ರು. ತುಮಾರ ಪಾಸ್ಪೋರ್ಟ್ ಕಲಾಸ್. ನಿಮ್ಮ ಪಾಸ್ಪೋರ್ಟೇ ಇಲ್ಲ, ಕ್ಲೋಸ್ ಅನ್ನು ಖುದ್ ಬಿ ಫೀಲ್ ಕರೆಂಗೆ ಹಮ್ ತೋ ಗಿರ್ ಗೈ. ಅವ್ರಿಗವ್ರಿಗೆ ಗೊತ್ತಾಗೋಗ್ಬಿಡುತ್ತೆ ನಾವು ಕೆಳಗಡೆ ಬಿದ್ದೋಗ್ಬಿಟ್ವಿ. ಅಬ್ ಹಮ್ ಸ್ವರ್ಗ ಮೇ ಕೇಸೆ ಜಾಯೆಂಗೆ. ನಾವು ಸ್ವರ್ಗದಲ್ಲಿ ಹೆಂಗೆ ಎಂಟ್ರಿ ಆಗ್ಲಿಕ್ಕಾಗತ್ತೆ ಅನ್ನೋದು ಅವ್ರಿಗೆ ಫೀಲ್ ಆಗುತ್ತೆ. ಜೈಸೆ ನಾರದ್ ಕಾ ಮಿಸಾಲ್ ದೇತೇನಾ. ಹೇಗೆ ನಾರದ ಮಹರ್ಷಿಗಳದ್ದು ಉದಾಹರಣೆ ತೋರಿಸಲಾಗುತ್ತಲ್ಲ. ಉನ್ಕೋ ಕಹಾ ತುಮ್ ಅಪ್ನಿ ಶಕಿಲ್ ತೋ ದೇಖೋ. ನಾರದ ಮಹರ್ಷಿಗಳಿಗೆ ಹೇಳಿದ್ರಂತೆ ನೀವು ಮುಖ ನೋಡ್ಕೋಪ್ಪ ಅಂತ. ನೋಡ್ಕೊಂಡಾಗ ಮುಖ ಏನಾಗ್ಬಿಟ್ಟಿತ್ತು, ಕೋತಿ ಮುಖ ಆಗಿತ್ತು. ಲಕ್ಷ್ಮೀಕೋ ವರ್ಣೆ ಲಾಯಕ್ ಹೋ. ಲಕ್ಷ್ಮೀನ ಒರೆಸ್ಲಿಕ್ಕೆ ಯೋಗ್ಯ ಆಗಿದೆಯಾ ಅಂತ ಕೇಳಿದ್ರು. ತೋ ಶಕಿಲ್ ಬಂದರ್ಕಿ ದಿಕಾಯಿ ಪಡ. ಮುಖ ಏನಾಗ್ಬಿಡ್ತು, ಕೋತಿ ಥರ ಕಾಣಿಸ್ತು. ತೋ ಮನುಷ್ಯಕೋ ತೋ ಶರಮ್ ಭಿ ಆಯೇಗಾ ಹಮಾರೆ ಮೇ ತೋ ಯ ವಿಕಾರ ಹೇ ಹಮ್ ನಾರಾಯಣ ವ ಲಕ್ಷ್ಮೀಕೋ ಕೇಸೆ ವರ್ಸಕೆ. ಬಾಬಾ ಹೇಳ್ತಿದ್ದಾರೆ, ಶ್ರೀ ಲಕ್ಷ್ಮೀನಾರಾಯಣರ ನಾವು ವರ್ಸ್ಬೇಕು ಅಂತಂದರೆ ವಿಕಾರ ಇದ್ದರೆ ಆಗೋದಿಲ್ಲ. ನಿರ್ವಿಕಾರಿ ಆತ್ಮಗಳೇ ಶ್ರೀ ಲಕ್ಷ್ಮೀನಾರಾಯಣರನ್ನ ವರ್ಸ್ಲಿಕ್ಕೆ ಸಾಧ್ಯ. ಬಾಬಾ ಯುಕ್ತಿ ಅಥವಾ ಬದಲಾತೆ ಪರಂತು ಕೊಯ್ ವಿಶ್ವಾಸ ಭಿ ರಕ್ಕೇನಾ. ಬಾಬಾ ಅವರು ಭಾಳಷ್ಟು ಐಡಿಯಾಸ್ ಹೇಳ್ಕೊಡ್ತಾರೆ, ಯುಕ್ತಿಗಳನ್ನು ಹೇಳ್ಕೊಡ್ತಾರೆ. ಆದರೆ ವಿಶ್ವಾಸ ಕೂತ್ಕೋಬೇಕು ಬುದ್ಧಿನಲ್ಲಿ ಅಂತ. ವಿಕಾರ ಕಾ ನಶಾ ಆತಾ ಹೈ ತೋ ಸಮಸ್ತೆ ಇಸ್ ಹಿಸಾಬ್ ಸೆ ಹಮ್ ರಾಜಾओं का राजा डबल सिरताज कैसे बनेंगे. ವಿಕಾರದ ನಶೆ ಬಂತೆ ಅಂದರೆ ಅವರು ತಿಳ್ಕೊತಾರೆ ಈ ಲೆಕ್ಕದಿಂದ ನಾವು ರಾಜರುಗಳು ಅಥವಾ ಡಬಲ್ ಕಿರೀಟಧಾರಿಗಳು ಹೇಗಾಗ್ಲಿಕ್ಕೆ ಸಾಧ್ಯ ಅನ್ನೋದು ಬರುತ್ತೆ. ಪುರುಷಾರ್ಥ ಕರ್ನಾ ಚೈನ. ಚೆನ್ನಾಗಿ ಪುರುಷಾರ್ಥವನ್ನು ಮಾಡಬೇಕಲ್ವಾ. ಪುರುಷಾರ್ಥ ಬಾಬಾ ಸಮಜಾತೆ ಇರತ್ತೆ ಐಸೆ ಐಸೆ ಯುಕ್ತಿಯ ರಚೋ. ಪುರುಷಾರ್ಥ ಚೆನ್ನಾಗಿ ಮಾಡೋಕ್ಕೆ ಭಾಳಷ್ಟು ಐಡಿಯಾಸನ್ನು ಬಾಬಾ ಹೇಳ್ಕೊಡ್ತಾ ಇರ್ತಾರೆ. ರಾಜ್ಯೋಗಿ ಸ್ಥಾಪನಾ ಹೋರಿ. ಇಲ್ಲಿ ರಾಜ್ಯೋಗದ ಸ್ಥಾಪನೆ ಆಗ್ತಾ ಇದೆ. ಆ ವಿನಾಶ ಸಾಮನೆ ಖಡಾ ಹೇ. ಈಗ ಕಲಿಯುಗದ ವಿನಾಶ ಹತ್ರಕ್ಕೆ ಬಂದಿದೆ, ನಿಂತಿದೆ. ದಿನ ಪ್ರತಿದಿನ ತೂಫಾನ್ ಅವ್ರ ಜೋರು ಹೋತಾ ಜಾತಾ ಹೇ. ದಿನ ಪ್ರತಿದಿನ ಅಕಾಲಿಕ ಆಗ್ಬೋದು, ಅಕಾಲಿಕ ಮಳೆಗಳಾಗ್ಬೋದು, ಅಥವಾ ಈ ತೂಫಾನುಗಳಾಗ್ಬೋದು. ಇದು ಹೆಚ್ಚುತ್ತಾ ಹೋಗುತ್ತೆ ಅಂತ. ತುಮ್ ಯಾ ಪಡಾಯಿ ಪಡ್ತೆ ಹಿ ಹೋ ಭವಿಷ್ಯ ಉಂಚ್ ಪದ್ ಪಾನೆಕೆ. ಇಲ್ಲಿ ನೀವು ಓದ್ತಾ ಇರೋದು ಕೂಡ ಏನಕ್ಕೋಸ್ಕರ, ಮುಂದೆ ಭವಿಷ್ಯದಲ್ಲಿ ಒಳ್ಳೆ ಪದವಿಗೆ ಹೋಗಲಿಕ್ಕೆ.
तुम एक ही बार पतित से पावन बनते हो, मनुष्य थोड़ी समझते कि हम ನರಕವಾಸಿ है क्योंकि ಪತ್ತರ್ ಬುದ್ಧಿ है ना. ಬಾಬಾ ಹೇಳ್ತಾರೆ, ಈಗ ನೀವು ಒಂದೇ ಬಾರಿ ಪತಿತರಿಂದ ಪಾವನರು ಆಗ್ತೀರಾ. ಮನುಷ್ಯರು ತಿಳ್ಕೊಳ್ಳೋದಿಲ್ಲ ನಾವು ನರಕವಾಸಿಗಳು, ಯಾಕೆಂದ್ರೆ ಕಲ್ಲು ಬುದ್ಧಿ ಆಗ್ಬಿಟ್ಟಿದ್ದಾರೆ. ಅಭಿ ತೋ ತುಮ್ ಪತ್ತರ್ ಬುದ್ಧಿ ಸೆ ಪಾರಸ್ ಬುದ್ಧಿ ಬನ್ ರಹೆ ಹೋ. ಈಗ ಬಾಬಾ ಹೇಳ್ತಾರೆ, ನೀವು ಕಲ್ಲು ಬುದ್ಧಿಯಿಂದ ಪಾರಸ್ ಬುದ್ಧಿ ಉಳ್ಳವರು ಆಗ್ತಾ ಇದ್ದೀರಾ. ತಕ್ದೀರ್ ಮೇ ಹೋಗಾ ತೋ ಜಟ್ ಸಮझेंगे. ಅದೃಷ್ಟದಲ್ಲಿದ್ದರೆ ತಕ್ಷಣ ತಿಳ್ಕೊತಾರೆ. ನಹಿ ತೋ ಕಿತ್ನಾ ಭೀ ಮಾತಾ ಮಾರೋ ಬುದ್ಧಿ ಮೇ ಬೈಟೇಗಾ ನಹಿ. ನೀವೆಷ್ಟಾದರೂ ಹೇಳಿ, ಅದೃಷ್ಟದಲ್ಲಿ ಇಲ್ಲದೆ ಇರೋರಿಗೆ ಎಷ್ಟು ತಲೆ ಚಚ್ಚಿಕೊಂಡು ಹೋಗೋದಿಲ್ಲ. ಪಾಯಿಂಟ್ಸ್ ಅಂತಾರೆ ಬಾಬಾ. ಬಾಬಾ ಕೋ ಹಿ ನಹಿ ಜಾನ್ತೆ ತೋ ನಾಸ್ತಿಕ್ ಅರ್ಥಾತ್ ನಾ ದಣಿಕೆ ಹೇ. ಶಿವಬಾಬಾವ್ರನ್ನ ತಿಳ್ಕೊಳ್ಳೋದೇ ಇಲ್ಲ ಅಂದರೆ ಅವ್ರು ನಾಸ್ತಿಕರು ಅಥವಾ ದಣಿಯವರು ಅಲ್ವೇ ಅಲ್ಲ. ನಾ ದಣಕಾ ಬನ್ನ चाहिए. जबकि शिव बाबा के बच्चे हैं, जहाँ कितना ज्ञान है उतना अपने बच्चों को विकारों से बचाते रहेंगे. ಯಾರು ಶಿವಬಾಬಾ ಅವ್ರ ಮಕ್ಕಳಿದ್ದಾರೆ, ಯಾರಿಗೆ ಬುದ್ಧಿನಲ್ಲಿ ಜ್ಞಾನ ಇರುತ್ತೆ, ಅವರು ತಮ್ಮ ಮಕ್ಕಳನ್ನ ವಿಕಾರಗಳಿಂದ ಏನು ಮಾಡ್ತಾರೆ, ಬಚಾವ್ ಮಾಡ್ತಾ ಇರ್ತಾರೆ, ಸೇಫ್ಟಿ ಮಾಡ್ತಾರೆ. ಅಜ್ಞಾನಿ ಲೋग तो अपने माफिक बच्चों को भी फंसाते रहेंगे. ಈ ಜ್ಞಾನ ಇಲ್ಲದೆ ಇರೋವಂಥವ್ರು ಅಜ್ಞಾನಿಗಳೇನು ಮಾಡ್ತಾರೆ, ಮಕ್ಕಳನ್ನು ಕೂಡ ವಿಕಾರಗಳಲ್ಲೇ ಸಿಕ್ಕಾಕ್ಸ್ತಾ ಇರ್ತಾರೆ. ತುಮ್ ಜಾನ್ತೆ ಹೋ ಯಹಾ ವಿಕಾರ ಸೆ ಬಚಾಯ ಜಾತಾ ಹೈ. ನಿಮಗೂ ಗೊತ್ತಿದೆ, ಬಾಬಾ ಅವರು ಮಕ್ಕಳನ್ನು ವಿಕಾರಗಳಿಂದ ಬಚಾವ್ ಮಾಡ್ತಾ ಇದ್ದಾರೆ. ಕನ್ಯಾओं ತೋ ಪಹಲೆ ಬಚಾನಾ ಚಾಹಿಯೆ. ಕನ್ಯೆಯನ್ನ ಏನು ಮಾಡಬೇಕು, ಮೊದಲು ರಕ್ಷಣೆ ಮಾಡಿರಿ. ಮಾ ಬಾಪ್ ಜೈಸೆ ಬಚ್ಚೋಂ ಕೋ ವಿಕಾರ ಕಾ ಧಕ್ಕಾ ದೇತೆ. ಲೌಕಿಕದಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ವಿಕಾರಗಳಲ್ಲಿ ತಳ್ತಾರೆ. ತುಮ್ ಜಾನ್ತೆ ಹೋ ಯ ಭ್ರಷ್ಟಾಚಾರಿ ದುನಿಯಾ. ಈ ಪ್ರಪಂಚ ಏನಾಗ್ಬಿಟ್ಟಿದೆ, ಕೆಟ್ಟೋಗಿದೆ. ಶ್ರೇಷ್ಠಾಚಾರಿ ದುನಿಯಾ ಚಾತೆ ಹೇ. ಈ ಕೆಟ್ಟಿರೋದ್ರಿಂದಾನೇ ಒಳ್ಳೆ ಪ್ರಪಂಚ ಬರಲಿ ಅಂತ ಇಷ್ಟಪಡ್ತಾರೆ. ಭಗವಾನ್ ವಾಚ್ ಮೈ ಜಬ್ ಆತಾ ಹೂँ ಶ್ರೇಷ್ಠಾಚಾರಿ ಬನಾನೆ ಕೆ ಲಿಯೆ ತೋ ಸಬ್ ಭ್ರಷ್ಟಾಚಾರಿ ಹೇ. ಭಗವಂತ ಹೇಳ್ತಾರೆ, ನಾನು ಬಂದಿರೋದೇನೆ ಎಲ್ಲರನ್ನೂ ಶ್ರೇಷ್ಠಾಚಾರಿಗಳನ್ನಾಗಿ ಮಾಡಲಿಕ್ಕೋಸ್ಕರ. ಎಲ್ಲರೂ ಈ ಟೈಮ್ನಲ್ಲಿ ಭ್ರಷ್ಟಾಚಾರಿ ಆಗಿದ್ದಾರೆ. ಮೈ ಸಬ್ಕಾ ಉದ್ಧಾರ ಕರ್ತಾ ಹೂँ. ಶಿವಬಾಬಾ ಹೇಳ್ತಾರೆ, ನಾನು ಎಲ್ಲರನ್ನೂ ಉದ್ಧಾರ ಮಾಡ್ತೇನೆ, ಅದಕ್ಕೋಸ್ಕರ ಬಂದಿದ್ದೇನೆ. ಗೀತಾ ಮೇ ಭಿ ಲಿಖಾ ಹುವಾ ಹೈ ಭಗವಾನ್ ಕೋ ಹಿ ಸಾಧು ಸಂತ ಆದಿ ಸಬ್ಕಾ ಉದ್ಧಾರ ಕರ್ನೆ ಆನಾ ಹೈ. ಭಗವದ್ಗೀತೆಯಲ್ಲಿ ಕೂಡ ಬರೆಯಲ್ಪಟ್ಟಿದೆ, ಸಾಧು ಸಂತ ಸತ್ಪುರುಷನೂ ಉದ್ಧಾರ ಮಾಡಲಿಕ್ಕೆ ನಾನು ಬರ್ತೇನೆ. ಏಕ ಹಿ ಭಗವಾನ್ ಬಾಪ್ ಆಕರ್ ಸಬ್ಕಾ ಉದ್ಧಾರ ಕರ್ತೆ ಹೇ. ಒಬ್ಬರೇ ಭಗವಂತ ಬಂದು ಎಲ್ಲರನ್ನೂ ಉದ್ಧಾರ ಮಾಡ್ತಾರೆ. ಅಭಿ ತುಮ್ ವಂಡರ್ ಖಾತೆ ಹೋ ಮನುಷ್ಯ ಕಿತ್ನೆ ಪತ್ತರ್ ಬುದ್ಧಿ ಹೋ ಜಾತೆ. ಈಗೂ ನೀವು ಆಶ್ಚರ್ಯ ಆಗ್ತೀರಾ, ಜನರು ಈ ಸಮಯದಲ್ಲಿ ಎಷ್ಟು ಕಲ್ಲು ಬುದ್ಧಿ ಆಗ್ಬಿಟ್ಟಿದ್ದಾರೆ. ಇಸ್ ಸಮಯ ಅಗರ್ ಮಾಲೂಮ್ ಹೋ ಪಡೆ ಬಡೆ ಬಡೆ ಕೋ ಭಿ ಗೀತಾ ಕಾ ಭಾಗವತ್ ಶಿವ ಕಾ ತೋ ಪತಾ ನಹಿ ಕ್ಯಾ ಹೋ ಜಾಯ್. ಒಂದು ವೇಳೆ ಈವಾಗಲೇ ಗೊತ್ತಾಗೋಗ್ಬಿಟ್ರೆ ಗೀತೆಯ ಭಗವಂತ ನಿರಾಕಾರ ಶಿವ ಅನ್ನೋದು ಗೊತ್ತಾಗೋಗ್ಬಿಟ್ರೆ ದೊಡ್ಡ ದೊಡ್ಡವ್ರದ್ದು ಕೂಡ ಏನೇನಾಗೋಗುತ್ತೆ, ಹಾಹಾಕಾರ ಆಗೋಗ್ಬಿಡುತ್ತೆ ಅಂತ. ಯಾಕೆಂದರೆ ಅವ್ರು ಹೇಳ್ಕೊಂಡು ಬಂದ್ಬಿಟ್ಟಿದ್ದಾರಲ್ಲ, ಏನಂತ, ಶ್ರೀಕೃಷ್ಣ ಗೀತಾ ಜ್ಞಾನ ಕೊಟ್ಟಿದ್ದು ಅಂತ. ಆದರೆ ಕೊಟ್ಟಿದ್ದ ನಿರಾಕಾರ ಪರಮಾತ್ಮ ಅನ್ನೋದು ಗೊತ್ತಾಗಲಿಲ್ಲ. ಅದು ಹೆಂಗೆ ಅನ್ನೋದು ಯಾರಿಗೂ ಅರ್ಥ ಆಗಲಿಲ್ಲ. ಗೊತ್ತಾಗ್ಬಿಟ್ರೆ ಹಾಹಾಕಾರ ಆಗ್ಬಿಡುತ್ತೆ ಅಂತ. ಪರಂತು ಅಭಿ ದೇರಿ ಹೇ. ಆದರೆ ಸ್ವಲ್ಪ ನಿಧಾನ ಇದೆ. ನಹಿ ತೋ ಸಬ್ಕೆ ಅಡ್ಡೆ ಏಕ್ದಮ್ ಹಿಲ್ನೆ ಲಗೆ. ಎಲ್ಲರ ಪೀಠಗಳು ಅಲಗಾಡಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಬಹುತೋಂಕೋ ತಖ್ತ್ ಹಿಲ್ತೆ. ಅನೇಕರ ಸಿಂಹಾಸನಗಳು ಅಲಗಾಡುತ್ತಲ್ವ. ಲಡಾಯಿ ಜಬ್ ಹೋತಿ ಹೇ ತಬ್ ಪತಾ ಪಡೇಗಾ ಇತನಾ ತಖ್ತ್ ಹಿಲ್ನೆ ಲಗಾ ಹೇ. ಯುದ್ಧಗಳಾದಾಗ ಗೊತ್ತಾಗುತ್ತಲ್ಲ ಅವ್ರ ಸೀಟ್ಗಳು ಅಲ್ಲಾಡ್ತಾ ಇದೆ ಅಂತ. ಅಭಿ ತೋ ಗಿರ್ ಪಡೆಂಗೆ. ಈ ಸೀಟ್ ಅಲ್ಲಾಡಿದಾಗ ಬಿದ್ದು ಹೋಗ್ಬಿಡ್ತಾರೆ. ಅಭಿ ಯಾ ಹಿಲೆ ತೋ ಬಹುತ್ ಹಲ್ಚಲ್ ಮಚ್ ಜಾಯ್. ಈಗಲೇ ಅಲ್ಲಾಡಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ರೆ ತುಂಬ ಹಲ್ಚಲ್ ಆಗೋಗ್ಬಿಡುತ್ತೆ. ಹಾಗೆ ಚಲ್ ಹೋನೆ ಕಾ ಹೈ. ಮುಂದೆ ಹೋಗ್ತಾ ಹೋಗ್ತಾ ಹಲ್ಚಲ್ ಆಗೋದಿದೆ. ಪತಿತ್ ಪಾವನ್ ಸರ್ವ ಕಾ ಸದ್ಗತಿ ದಾತ ಖುದ್ ಕೇತೆ ಬರೋಬರ್ ಬ್ರಹ್ಮ ತನಸೆ ಸ್ಥಾಪನಾ ಕರ್ರೆ. ಪತಿತರನ್ನ ಪಾವನ ಮಾಡೋರು, ಎಲ್ಲರಿಗೂ ಸದ್ಗತಿ ಕೊಡ್ತಕ್ಕಂಥ ದಾತ ಖುದ್ದು ಹೇಳ್ತಾರೆ, ವಾಸ್ತವದಲ್ಲಿ ಬ್ರಹ್ಮಾರವರ ತನುವಿನಲ್ಲಿ ನಾನು ಬಂದು ಸ್ಥಾಪನೆ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಸರ್ವಕಿ ಸದ್ಗತಿ ಅರ್ಥಾತ್ ಉದ್ಧಾರ ಕರ್ರೆ. ಶಿವಬಾಬಾ ಬಂದು ಎಲ್ಲರ ಸದ್ಗತಿಯನ್ನು ಮತ್ತು ಉದ್ಧಾರವನ್ನು ಮಾಡ್ತಾ ಇದ್ದಾರೆ. ಭಗವಾನ್ ವಾಚಿಯ ಪತಿ ದುನಿಯಾ ಹೇ, ಇನ್ ಸಬ್ಕಾ ಉದ್ಧಾರ ಮುಜೆ ಕರ್ನಾ ಹೇ. ಭಗವಾನ್ ವಾಚ ಇದೆ, ನಾನು ಬಂದು ಎಲ್ಲರ ಉದ್ಧಾರವನ್ನು ಮಾಡಬೇಕು. ಅಭಿ ಸಬ್ ಪತಿತ್ ಹೇ.
ಈ ಸಮಯದಲ್ಲಿ ಎಲ್ಲರೂ ಪತಿತರಾಗ್ಬಿಟ್ಟಿದ್ದಾರೆ. ಪತಿತ್ ಪರಿ ಫಿರ್ ಕಿಸ್ಕೋ ಪಾವನ್ ಕೈಸೆ ಬನಾएंगे? ಪತಿತ ಆತ್ಮಗಳು ಯಾರಿಗಾದ್ರೂ ಪಾವನ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ? ಪಹಲೆ ತೋ ಖುದ್ ಪಾವನ್ ಬನೆ ಫಿರ್ ಫಾಲೋವರ್ಸ್ಕೋ ಭಿ ಬನಾए. ಮೊದಲು ಪಾವನರಾದಾಗ್ಲೇ ಬೇರೆಯವ್ರಿಗೂ ಅನುಯಾಯಿಗಳಿಗೂ ಪಾವನರನ್ನಾಗಿ ಮಾಡಬೇಕಾಗತ್ತೆ. ಭಾಷಣ ಕರ್ನೆ ಮೇ ಬಡಿ ಮಸ್ತಿ ಚೈ. ಭಾಷಣ ಮಾಡಲಿಕ್ಕೋಸ್ಕರ ತುಂಬ ಏನು ಬೇಕೋ ನಶೆ ಬೇಕು ಅಂತಾರೆ. ಕನ್ಯಾ ಉಂಕ ನ್ಯೂ ಬ್ಲಡ್ ಹೇ, ತುಮ್ ಪುರಾನೆ ಸೆ ನಯ ಬನ್ ರಹೆ. ಕನ್ಯೆಯರದೇ ಹೊಸ ರಕ್ತ ಆಗಿರೋದ್ರಿಂದ ಹಳಬರಿಂದ ಹೊಸಬ್ರು ಆಗ್ತಾ ಇದ್ದೀರಾ. ತುಮಾರಿ ಆತ್ಮ ಜೊ ಪುರಾನಿ ಐರನ್ ಏಜ್ಡ್ ಬಂದೈ. ಈ ಕಲಿಯುಗದಲ್ಲಿ ಆತ್ಮ ಏನಾಗ್ಬಿಟ್ಟಿದೆ? ಕಲಿಯುಗದಲ್ಲಿ ಕಬ್ಬಿಣದ ಯುಗ ಆಗ್ಬಿಟ್ಟಿದೆ. ಅಬ್ ಗೋಲ್ಡನ್ ಏಜ್ಡ್ ಬನಾನಿ ಹೇ. ಈಗ ಮತ್ತೆ ಈ ಒಂದು ಭಾರತವನ್ನು ಏನು ಮಾಡಬೇಕಾಗಿದೆ? ಚಿನ್ನದ ಯುಗವನ್ನಾಗಿ ಮಾಡಬೇಕಾಗಿದೆ. ಕಾದ್ ನಿಕಲ್ತಿ ಜಾತಿ ಹೇನಾ, ತುಕ್ಕೆಲ್ಲ ಬಿಟ್ಟು ಹೋಗ್ತಾ ಹೋಗುತ್ತಲ್ಲ. ತೋ ಬಚ್ಚೋಂಕೋ ಬಡ ಶೋಕ್ ಚಾಹಿಯೆ. ಮಕ್ಕಳಿಗೆ ತುಂಬ ಏನಿರಬೇಕು? ಶೋಕಿ ಇರಬೇಕು. ನಯಾ ಕಾಯಂ ರಖನಾ ಚಾಹಿಯೆ, ನಶಾ ಕಾಯಂ ರಖನಾ ಚಾಹಿಯೆ. ನಶೆ ಖುಷಿ ಕಾಯಂ ಆಗಿ ಇಟ್ಕೊಳ್ಳಿ ಅಂತಾರೆ. अपने अमजिन्स को भी उठाना चाहिए. माया भी गाया भी जाता है. गुरु माता गुरु कब होती है सो अभी तुम जानते हो. ಗಾಯನ ಕೂಡ ಇದೆ, ಒಂದೇ ಮಾತರಂ ಮಾತಾ ಗುರು ಅಂತೇ ಬಿಟ್ಟು ಅದು ಯಾವಾಗಿಂದ ಅಂತಕ್ಕಂಥದ್ದು ನಿಮ್ಗೆ ಇವಾಗ ಗೊತ್ತಾಗ್ತಾ ಇದೆ ಅಂತಾರೆ. ಜಗತ್ತಂಬಾ ಹಿ ಫಿರ್ ರಾಜರಾಜೇಶ್ವರಿ ಬಂತಿ ಹೇ. ಜಗದಂಬೆನೇ ಹೋಗಿ ಭವಿಷ್ಯದಲ್ಲಿ ಏನಾಗ್ತಾರೆ? ರಾಜರಾಜೇಶ್ವರಿ ಆಗ್ತಾರೆ. फिर वहाँ कोई गुरु रहता ही नहीं. सत्युगದಲ್ಲಿ ಗುರುಗಳೇ ಇರೋದಿಲ್ಲ. गुरु का सिलसिला ही अभी चलता है. माताओं पर बाप आकर ज्ञान अमृत का कलश रखते. ಈ ಗುರು ಪರಂಪರೆ ಅನ್ನೋದು ದ್ವಾಪರ ಯುಗದಲ್ಲಿ ನಡೀತಾ ಬಂದಿದೆ. ಮಾತೆಯರ ಮೇಲೆ ತಂದೆ ಬಂದು ಜ್ಞಾನಾಮೃತವನ್ನ ಕಲಶನ ಇಟ್ಟಿದ್ದಾರೆ. गुरु से ऐसा होता है, शुरू से ऐसा होता है. सेंटर्स के लिए भी कहते हैं ब्रह्मा कुमारी चाहिए. ಬಿಗಿನಿಂಗ್ನಿಂದ ಹಿಂಗೆ ನಡೀತಾ ಬಂದಿದೆ. ಸೇವಾ ಕೇಂದ್ರಗಳಿಗೋಸ್ಕರ ನಮಗೆ ಟೀಚರ್ಸ್ ಬೇಕು, ಬ್ರಹ್ಮಕುಮಾರೀಸ್ ಬೇಕು ಅಂತೇಳ್ಬಿಟ್ಟು ಡಿಮ್ಯಾಂಡ್ ಮಾಡ್ತಾರೆ. ಸೊ ಬಾಬಾ ಕೇತೆ ಆಪ್ ಹಿ ಚಲಾವ್. ಕುಮಾರಿಗಳು ಸಿಕ್ಕಲಿಲ್ಲ ಅಂದರೆ ನೀವೇ ಸೆಂಟರ್ಸ್ನ ನಡೆಸಿ, ಅಡ್ಡಿ ಏನಿದೆ ಅಂತ ಬಾಬಾ ಹೇಳ್ತಾರೆ. ಹಿಮ್ಮತ್ತನ್ನೇ ಕೆಲವ್ರಿಗೆ ಸಾಹಸ ಇಲ್ಲ ಸೆಂಟರ್ ನಡೆಸೋಕ್ಕೆ ಅಂತಾರೆ. ಕೇತೆ ನೈ ಬಾಬಾ ಟೀಚರ್ चाहिए. ಬಾಬಾ ನಮ್ಮ ಕೈಲಾಗಲ್ಲ ಅಷ್ಟು ನಿಯಮಗಳಲ್ಲಿರೋಕ್ಕೆ, ಟೀಚರ್ ಕಳಿಸಿ ಅಂತೇಳ್ಬಿಟ್ಟು ಬೇಡ್ಕೊತಾರೆ. ಬಡ ಯಹ ಬಿ ಠೀಕ್ ಹೈ ಮಾನ್ ದೇತೆ. ಇದು ಕೂಡ ಸರಿ ಅಂತ ಬಾಬಾ ಗೌರವ ಕೊಡ್ತಾರೆ. ಆಜ್ಕಲ್ ದುನಿಯಾ ಮೇ ಏಕ್ ದೋ ಕಾ ಮಾನ್ ಬಿ ಲಂಗಡಾ ದೇತೆ ರಹತೆ. ಈ ಕಲಿಯುಗದಲ್ಲಿ ಒಬ್ರಿಗೊಬ್ರಿಗೆ ಉಲ್ಟಾ ಸೀದಾ ಮಹಿಮೆಗಳನ್ನು ಮಾಡ್ತಿರ್ತಾರೆ. ಆಜ್ ಪ್ರೈಮ್ ಮಿನಿಸ್ಟರ್ ಕಲ್ ಉನ್ಕೋ ಉಡಾ ಬಿ ದೇತೆ. ಗೌರವ ಎಷ್ಟಿದೆ, ಎಂತೆಂಥವನ್ನೆಲ್ಲ ಏನೇನೆಲ್ಲ ಮಾಡಿಬಿಟ್ರಿ ಈ ದೇಶದಲ್ಲಿ. ಸ್ಥಾಯಿ ಸುಖ ಕಿಸ್ಕೋ ಬಿ ನಹಿ ಹೈ. ಶಾಶ್ವತವಾದಂಥ ಸುಖ ಯಾರಿಗೂ ಇಲ್ದಿರ ಆಗ್ಬಿಟ್ಟಿದೆ ಈ ಕಲಿಯುಗದಲ್ಲಿ. ಈ ಸಮಯ ತುಂಬ ಬಚ್ಚೋಂಕೋ ಸ್ಥಾಯಿ ರಾಜ್ಯ ಭಾಗ್ಯ ಮಿಲ್ ರಹಾ ಹೈ. ಈ ಸಮಯದಲ್ಲಿ ನಿಮಗೆ ಶಾಶ್ವತವಾದಂಥ ರಾಜ್ಯ ಭಾಗ್ಯ ಸಿಗ್ತಾ ಇದೆ. ತುಮಕೋ ಬಾಬಾ ಕಿತ್ನಾ ಪ್ರಕಾರ ಸೆ ಸಮಜಾತೆ ಇರಾತೆ. ಬಾಬಾ ಅವರು ಎಷ್ಟು ಪ್ರಕಾರದಲ್ಲಿ ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ? ತಿಳಿಸ್ಕೊಡ್ತಾ ಇದ್ದಾರೆ. अपने को सदैव हर्षित रखने के लिए बहुत अच्छी युक्तियाँ बतलाते रहते. ತಮ್ಮನ್ನು ತಾವು ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಬಾಬಾ ಅವರು ಬಹಳಷ್ಟು ಐಡಿಯಾಸ್ ಹೇಳ್ಕೊಡ್ತಾರೆ. ಶುಭ ಭಾವನಾ ರಖನಿ ಹೈ ಆಹೋ हम या लक्ष्मी नारायण बनते हैं. फिर अगर किसकी तकदीर में नहीं तो तकदीर भी क्या करे. ಬಾಬಾ ಹೇಳ್ತಾರೆ, ನಾವು ಲಕ್ಷ್ಮೀ ನಾರಾಯಣರಾಗ್ತೇವೆ. ಒಂದು ವೇಳೆ ಆಗಲಿಲ್ಲ ಅಂದರೆ ಅದೃಷ್ಟದಲ್ಲಿ ಕೂಡ ಯಾರಿಗೆ ಅದೃಷ್ಟದಲ್ಲಿಲ್ವೋ ಅವರು ಆಗೋದಿಲ್ಲ ಅಂತಾರೆ. ತೋ ತದ್ಬೀರ್ ಬಿ ಕ್ಯಾ ಕರೆ ಅಂಥವ್ರು ಏನು ಪುರುಷಾರ್ಥ ಮಾಡ್ತಾರೆ? ತದ್ಬೀರ್ ವ್ಯರ್ಥ ನಹಿ ಜಾತೆ ಹೈ. ಅಂದರೆ ಬಾಬಾ ಹೇಳ್ತಾರೆ ಅದೃಷ್ಟ ವೇಸ್ಟ್ ಆಗೋದಿಲ್ಲ. ಯಹ ತೋ ಸದಾ ಸಫಲ್ ಹೋತಾ ಹೈ. ರಾಜಧಾನಿ ಸ್ಥಾಪನಾ ಹೋಗಿ ಜಾಯೇಗಾ. ಇದು ಸಫಲ ಆಗ್ತಾ ಇದೆ, ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಅಂದಮೇಲೆ ಬಾಬಾ ಹೇಳ್ತಾರೆ ಸ್ಥಾಪನಾ ಕಾರ್ಯ ಪೂರ್ತಿ ನಡೆದೋಗುತ್ತೆ. ವಿನಾಶ್ ಬಿ ಮಹಾಭಾರತ ಲಡಾಯಿ ದ್ವಾರ ಹಿ ಹೋನಿ ಹೈ. ಈ ಕಲಿಯುಗದ ವಿನಾಶನೂ ಕೂಡ ಮಹಾಭಾರತ ಯುದ್ಧದಲ್ಲೇ ಆಗುತ್ತೆ. ಹಾಗೆ ಚಲ್ ತುಮ್ ಜೋರ್ ಬರೋ ತೋ ಸಬ್ ಆ ಜಾಯಂಗೆ. ನೀವು ಮುಂದೆ ಹೋಗ್ತಾ ಹೋಗ್ತಾ ಚೆನ್ನಾಗಿ ಫೋರ್ಸ್ ತುಂಬಿದಾಗ ಎಲ್ಲರೂ ಬಂದ್ಬಿಡ್ತಾರೆ. ಅಭಿ ನಹಿ ಸಮझेंगे ಫಿರೋನಾ ಕಾ ರಾಜ ಈ ಉಡ್ ಜಾಯ್. ಈಗಲೇ ತಿಳ್ಕೊಂಡ್ರೆ ಅವ್ರದ್ದೆಲ್ಲ ಇದಾಗುತ್ತಲ್ವಾ, ಗಮ್ಮತ್ ಕಮ್ಮಿ ಆಗುತ್ತಲ್ವಾ. ಕಿತನಾ ಡೇರ್ ಗುರು ಲೋಗ್ ಹೈ ಐಸೆ ಕೋಯಿ ಮನುಷ್ಯ ನಹಿ ಜಿನ್ಕೋ ಕಿಸಿ ಗುರು ಕಾ ಫಾಲೋವರ್ಸ್ ನಾ ಹೋ. ಮತ್ತು ಪ್ರಪಂಚದಲ್ಲಿ ಭಾಳಷ್ಟು ಜನ ಗುರುಗಳಿದ್ದಾರೆ, ಅನುಯಾಯಿಗಳೇ ಇಲ್ಲದಿರೋವಂಥ ಗುರುಗಳು ಯಾರೂ ಇಲ್ಲ, ಬೇಕಾದಷ್ಟು ಅವ್ರಿಗೆ ಫಾಲೋವರ್ಸ್ ಇರ್ತಾರೆ. ಯಹ ತುಮೆ ಏಕ ಹಿ ಸದ್ಗುರು ಮಿಲಾ ಹೈ. ಇಲ್ಲಿ ನಿಮಗೆ ಒಬ್ಬರೇ ಸದ್ಗುರು ಶಿವಬಾಬಾ ಸಿಕ್ಕಿದ್ದಾರೆ. ಸದ್ಗತಿ ದೇನೆವಾಲಾ ಹೈ.
ಚಿತ್ರ ಬಡೆ ಅಚ್ಚೆ ಹೇ, ಸದ್ಗತಿ ಕೊಡುವಂಥವ್ರು ಶಿವಬಾಬಾ. ಅವ್ರ ಚಿತ್ರನೂ ತುಂಬ ಚೆನ್ನಾಗಿದೆ. ಯಹ ಸದ್ಗತಿ ಅರ್ಥಾತ್ ಸುಖಧಾಮ್, ಯಹ ಮುಕ್ತಿಧಾಮ್. ಬಾಬಾ ಹೇಳ್ತಾರೆ ಇದು ಸದ್ಗತಿ ಕೊಡ್ತಕ್ಕಂಥದ್ದು ಮುಕ್ತಿಧಾಮ ಆಗಿದೆ. ಬುದ್ಧಿ ಭಿ कहती है हम आत्माओं को निर्वाण धाम में रहते हैं. ಬುದ್ಧಿನಲ್ಲಿ ಬರುತ್ತೆ ಪಾಯಿಂಟು, ನಾವೆಲ್ಲರೂ ಕೂಡ ಆತ್ಮಗಳು ನಿರ್ವಾಣ ಧಾಮದಲ್ಲಿ ಇದ್ದಂಥವ್ರು. ಜಹಾ ಸೆ ಫಿರ್ ಹಮ್ ತಾಕಿ ಮೇ ಆತೆ ಹೇ, ಅಲ್ಲಿಂದ ನಾವಿಲ್ಲಿ ಶಬ್ದ ಜಗತ್ತಿನಲ್ಲಿ ಬಂದಿದ್ದೇವೆ. ವಹಾಕೆ ರಹವಾಸಿ ಹೇ, ನಾವೆಲ್ಲರೂ ಕೂಡ ಅಲ್ಲಿದ್ದಂಥವರಾಗಿದ್ದೇವೆ. ಯ ಕೇಲ್ ಭಾರತ್ ಪರ್ ಹಿ ಬನಾ ಹುವಾ ಹೇ, ಈ ಒಂದು ಆಟ ಭಾರತ ದೇಶದ ಮೇಲೆ ನಡೀತಾ ಇದೆ. ಶಿವ ಜಯಂತಿ ಬಿ ಯಹಾ ಹಿ ಮನಾತೇನಾ, ಶಿವರಾತ್ರಿ ಹಬ್ಬನೂ ಪ್ರತಿ ವರ್ಷ ಇಲ್ಲೇ ಆಚರಿಸ್ತಾರಲ್ವ. ಬಾಬಾ ಕೇತೆ ಮೈ ಆಯಾ ಹೂँ ಕಲ್ಪ್ ಕೆ ಬಾದ್ ಫಿರ್ ಆऊंगा, ಈಗ ನಾನು ಬಂದಿದ್ದೇನೆ, ನೆಕ್ಸ್ಟ್ ಕಲ್ಪಕ್ಕೆ ಮತ್ತೆ ಬರ್ತೇನೆ ಅಂತ ಬಾಬಾ ಹೇಳ್ತಾರೆ. ಹರ್ 5000 ವರ್ಷ ಕೆ ಬಾದ್ ಬಾಪ್ ಆತೆ ಹೇ, ಪ್ಯಾರಡೈಸ್ ಸ್ಥಾಪನಾ ಹೋ ಜಾತಾ ಹೈ. ಪ್ರತಿ 5000 ವರ್ಷಗಳಿಗೊಂದ್ಸಲ ಶಿವಬಾಬಾ ಬರ್ತಾರೆ, ಸ್ವರ್ಗ ಸ್ಥಾಪನೆ ಆಗೋಗುತ್ತೆ. कहते हैं ಕ್ರೈಸ್ಟ್ से इतना वर्ष पहले पैराडाइज था, ಸ್ವರ್ಗ था. ಕ್ರಿಶ್ಚಿಯನ್ಸ್ನಲ್ಲಿ ಕೂಡ ಹೇಳ್ತಾರೆ 5000 ವರ್ಷಗಳ ಹಿಂದೆ, ಅಂದರೆ ಯೇಸು ಹುಟ್ಟಕ್ಕೆ ಮುಂಚೆ 3000 ವರ್ಷಗಳ ಹಿಂದೆ ಪ್ಯಾರಡೈಸ್ ಇತ್ತು ಅಂತ, ಸ್ವರ್ಗ ಇತ್ತು ಅಂತ. ಅಭಿ ನಹಿ ಹೈ ಫಿರ್ ಹೋನಾ ಹೈ, ಈಗಿಲ್ಲ, ನೆಕ್ಸ್ಟ್ ಮತ್ತೆ ಅಂತ ಪ್ರಪಂಚ ಸ್ಥಾಪನೆ ಆಗ್ತಾ ಇದೆ. अभी नहीं तो होना है, जरूर नरकवासियों का विनाश, स्वर्गवासियों का स्थापना चाहिए. ನರಕವಾಸಿಗಳ ವಿನಾಶ, ಸ್ವರ್ಗವಾಸಿಗಳ ಸ್ಥಾಪನಾ ಕಾರ್ಯನೂ ಕೂಡ ಈಗ ಆಗಬೇಕಾಗಿದೆ. ಜರೂರ್ ನರಕವಾಸಿयों का ವಿನಾಶ, ಸ್ವರ್ಗವಾಸಿयों का ಸ್ಥಾಪನಾ चाहिए. ಅವಶ್ಯಕವಾಗಿ ನರಕವಾಸಿಗಳ ಒಂದು ನಾಶ, ಸ್ವರ್ಗವಾಸಿಗಳ ಸ್ಥಾಪನೆ ಕೂಡ ಆಗಬೇಕಾಗಿದೆ. ಸೋ ಭಿ ತುಮ್ ಸ್ವರ್ಗವಾಸಿ ಬನ್ ರಹೆ ಹೋ, ಈ ಜ್ಞಾನ ತಿಳ್ಕೊಂಡು ನೀವು ಸ್ವರ್ಗವಾಸಿಗಳು ಕೂಡ ಆಗ್ತಾ ಇದ್ದೀರಾ. तो ನರಕವಾಸಿ सब विनाश हो जाएंगे, ನರಕವಾಸಿಗಳೆಲ್ಲ ಕ್ಲೋಸ್ ಆಗಿಬಿಡ್ತಾರೆ. यह तो समझते हैं अर्जुन इतने लाख वर्ष बड़े हैं, ಜನರು ತಿಳ್ಕೊತಾರೆ ಇನ್ನೂ ಲಕ್ಷಾಂತರ ವರ್ಷಗಳ ಟೈಮ್ ಇದೆ. बच्चे बड़े हो शादी कराए तुम ऐसे थोड़ी कहेंगे, ಮಕ್ಕಳು ದೊಡ್ಡವರಾದರೂ ಮದುವೆ ಮಾಡಬೇಕು ಅಂತ ನೀವು ಹೇಳಂಗಿಲ್ಲ ಅಂತ, ಅದೆಲ್ಲ ಅಜ್ಞಾನಿಗಳ ವಿಚಾರ, ನೀವು ಹೇಳಂಗಿಲ್ಲ ಅಂತ. बच्चे बड़े तो शादी कराइए तुम ऐसे थोड़ी कहेंगे, अगर बच्चे राय पर नहीं चलते तो फिर ಶ್ರೀಮತ್ लेना पड़े. ಒಂದು ವೇಳೆ ಮಕ್ಕಳು ಕೇಳಲಿಲ್ಲ, ಜ್ಞಾನದ ಮೇಲೆ ನಡೀಲಿಲ್ಲ ಅಂತಂದರೆ ಆವಾಗ ಡೈರೆಕ್ಷನ್ ತೊಗೊಂಡು ಅವ್ರಿಗೆ ಏನು ಬೇಕೋ ಕಾರ್ಯ ಮಾಡ್ಬೋದು. फिर तो श्रीमत लेने पड़े, ಸ್ವರ್ಗವಾಸಿ ನಹಿ ಬಂತೆ ಹೇ ಕ್ಯಾ ಕರೆ, ಸ್ವರ್ಗವಾಸಿಗಳಾಗಕ್ಕೆ ಇಷ್ಟಪಡ್ತಾ ಇಲ್ಲ, ಈಗ ಜ್ಞಾನಕ್ಕೆ ಬರೋಕ್ಕೆ ಇಷ್ಟ ಇಲ್ಲ, ಏನು ಮಾಡೋದು ಬಾಬಾ ಅಂತ ಬಾಬಾ ಅವ್ರ ಹತ್ರ ಡೈರೆಕ್ಷನ್ ತೊಗೋಬೋದು. ಬಾಬಾ ಕಹೆಂಗೆ ಅಗರ್ ಆಜ್ಞಾಕಾರಿ ನಹಿ ತೋ ಜಾನೆ ದೋ, ಈಗ ಜ್ಞಾನಕ್ಕೆ ಅವ್ರಿಗೆ ಬರೋಕ್ಕೆ ಇಷ್ಟ ಇಲ್ಲ ಅಂದರೆ ಬಿಟ್ಟಾಕಿ, ಅವ್ರ ಲೌಕಿಕದಲ್ಲಿ ಹೋಗೋಕ್ಕೆಲ್ಲ ಕಾರ್ಯ ಮಾಡಿ ಮುಗಿಸಾಕಿ ಅಂತ. ಇಸ್ಮೆ ಪಕ್ಕಾ ನಷ್ಟಮೋಹ ಅವಸ್ಥಾ ಚಹಿಯೆ, ಈ ಜ್ಞಾನದಲ್ಲಿ ಚೆನ್ನಾಗಿ ಪಕ್ಕಾ ನಷ್ಟಮೋಹ ಸ್ಥಿತಿ ಬೇಕು. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. मुख्य सारांश है, श्री श्री शिव बाबा के श्रेष्ठ मत पर चलकर स्वयं को श्रेष्ठ बनाना है. श्रेष्ठाति श्रेष्ठ ಶಿವ ಬಾಬಾ ಅವರ ಡೈರೆಕ್ಷನ್ಸ್ ಮೇಲೆ ನಡೆದು ನಾವೇನಾಗಬೇಕಾಗಿದೆ, ಶ್ರೇಷ್ಠರು ಆಗಬೇಕಾಗಿದೆ. ಶ್ರೀಮತ್ ಮೇ ಮನ್ಮತ್ ಮಿಕ್ಸ್ ನಹಿ ಕರ್ನಾ ಹೇ, ಬಾಬಾ ಏನು ಶ್ರೀಮತ ಹೇಳ್ತಾರೆ ಅದರಲ್ಲಿ ಮನ್ಮತ ಮಿಕ್ಸ್ ಮಾಡಬೇಡ್ರಿ ಅಂತ. ಅಂದರೆ ಹೆಂಗೆ, ಇವಾಗ ಕನ್ಯೆಯರು ಜ್ಞಾನಕ್ಕೆ ಬರಬೇಕು ಅಂತ ಇಷ್ಟ ಇರ್ತಾರೆ, ಅವ್ರಿಗೆ ಮದುವೆ ಯಾವಾಗಲೂ ಹೇಳೋದು ಮದುವೆ ಮಾಡ್ಕೊ, ಅದು ಮನ್ಮತ ಮಿಕ್ಸ್ ಆದಂಗೆ ಅಲ್ವಾ. ಅವ್ರಿಗೆ ಜ್ಞಾನಕ್ಕೆ ಬರಬೇಕು ಅಂತ ಆಸೆ ಇದ್ರೆ ಜ್ಞಾನಕ್ಕೆ ತನ್ನಿ, ಅದರಲ್ಲಿ ನೀವು ಯಾಕೆ ಮನ್ಮತ ಸೇರಿಸ್ತೀರಾ ಅಂತ ಬಾಬಾ ಹೇಳೋದು. ಈಶ್ವರಿಯ ಪಢಾಯಿ ಕಾ ನಶಾ ಮೇ ರಹನಾ ಹೈ, ಈಶ್ವರಿಯ ವಿದ್ಯೆಯ ಕಡೆಗೆ ನಶೆನಲ್ಲೇ ಇರಿ. ಅಪ್ನೆ ಅಮ್ಜಿನ್ಸ್ಗೆ ಕಲ್ಯಾಣಕ್ಕೆ ಯುಕ್ತಿಯ ರಚನೆ ಹೇ, ತಮ್ಮ ಸಂಬಂಧಿಗಳು ಯಾರಿದ್ದಾರೆ, ನೆಂಟ್ರಿಸ್ಟ್ರು ಯಾರಿದ್ದಾರೆ, ಅವ್ರಿಗೂ ಕೂಡ ಕಲ್ಯಾಣ ಮಾಡಲಿಕ್ಕೆ ಈ ಒಂದು ಜ್ಞಾನದ ಬಗ್ಗೆ ಅವ್ರಿಗೂ ಐಡಿಯಾಸ್ ಮಾಡಿ. ಸತ್ಯ ಪ್ರತಿ ಶುಭ ಕಾಮನಾ ಶುಭ ಭಾವನಾ ರಕ್ತೆ ಹುಯಿ ಏಕ್ ದೋಕೋ ಸಚ್ಚ ಮಾನ್ ದೇನಾ ಹೇ. ಬಾಬಾ ಹೇಳ್ತಾರೆ, ತಮ್ಮ ಶುಭ ಭಾವನೆ ಇಟ್ಕೊಂಡು ಒಬ್ರಿಗೊಬ್ರಿಗೂ ಗೌರವ ಕೊಡಿಸಿ, ಒಬ್ರಿಗೊಬ್ರಿಗೆ ಸನ್ಮಾನ ಕೊಡಿಸಿ ಅಂತ.
ಲಂಗಡ ಮಾನ್ ನಹಿ, ಸುಮ್ಮನೆ ಕಲಿಯುಗದ ಮಾನ ಮರ್ಯಾದೆಗಳು ಅಲ್ಲ ಅಂತಾರೆ. ಅಂದರೆ ಈಶ್ವರೀಯ ಗೌರವಗಳನ್ನು ಎಲ್ರಿಗೂ ಕೊಡಿಸಿ ಅಂತಾರೆ. वरदान रूहानी एक्सरसाइज और सेल्फ कंट्रोल द्वारा महीनता का अनुभव करने वाले फरिष्ठा भव. ಆತ್ಮಿಕ ವ್ಯಾಯಾಮದ ಮತ್ತು ಸೆಲ್ಫ್ ಕಂಟ್ರೋಲ್ ಮುಖಾಂತರ ಸೂಕ್ಷ್ಮತೆಯನ್ನು ಅನುಭವ ಮಾಡುವಂಥವ್ರು ಫರಿಷ್ಠಗಳು ಆಗಿರಿ. बुद्धि की महीनता व हल्कापन ब्राह्मण जीवन का पर्सनालिटी है. ಬುದ್ಧಿಯ ಹಗುರತೆ, ಬುದ್ಧಿಯ ಸೂಕ್ಷ್ಮತೆ ಮತ್ತು ಹಗುರತೆ ಈ ಒಂದು BK ಲೈಫ್ನ ವ್ಯಕ್ತಿತ್ವ ಆಗಿದೆ ಅಂತಾರೆ. ಮಹೀನತಾ ಹಿ ಮಹಾನತಾ ಹೈ, ಸೂಕ್ಷ್ಮತೆನೇ ಒಂದು ಮಹಾನತೆ ಆಗಿದೆ. ಲೇಕಿನ್ ಇಸ್ಕೆ ಲಿಯೆ ರೋಜ್ ಅಮೃತ ವೇಳೆ ಅಶರೀರಿ ಪನ್ ಕಾ ರೂಹಾನಿ ಎಕ್ಸರ್ಸೈಸ್ ಕರೋ. ಅದಕ್ಕೋಸ್ಕರ ಅಶರೀರಿತನದ ಆತ್ಮಿಕ ವ್ಯಾಯಾಮವನ್ನು ಮಾಡಿರಿ. ವ್ಯರ್ಥ ಸಂಕಲ್ಪೋಂಕ ಭೋಜನ್ ಕಿ ಪರ್ಹೇಜ್ ರಖೋ, ವ್ಯರ್ಥ ಸಂಕಲ್ಪಗಳ ಊಟದ್ದು ಪಥ್ಯ ಇಟ್ಕೊಳ್ಳಿ ಅಂತಾರೆ. ಪರ್ಹೇಜ್ ಕೆ ಲಿಯೆ ಸೆಲ್ಫ್ ಕಂಟ್ರೋಲ್ ಹೋ, ಪಥ್ಯ ಇಟ್ಕೋಬೇಕು ಅಂದರೆ ಸ್ವಯಂ ಮೇಲೆ ಸ್ವಯಂ ಕಂಟ್ರೋಲಿಂಗ್ ಪವರ್ ಇಟ್ಕೋಬೇಕು. जिस समय जो संकल्प रूपी भोजन स्वीकार करना है उस समय वही करो. ಯಾವ ಸಮಯದಲ್ಲಿ ಏನು ಊಟ ತಿನ್ನಬೇಕೋ ಅದೇ ಸಂಕಲ್ಪಗಳ ಊಟ ತಿನ್ನಿ ಅಂತಾರೆ. ವ್ಯರ್ಥ ಸಂಕಲ್ಪ ಎಕ್ಸ್ಟ್ರಾ ಭೋಜನ ನಹಿ ಕರೋ, ಮೈಂಡಲ್ಲಿ ವೇಸ್ಟ್ ಥಾಟ್ಸ್ ಮಾಡಿ ಎಕ್ಸ್ಟ್ರಾ ಊಟ ತಿನ್ನಬೇಡಿ. ತಬ್ ಮಹೀನ್ ಬುದ್ಧಿ ಬಂದ್ ಫರಿಷ್ಠಾ ಸ್ವರೂಪ ಕಾ ಲಕ್ಷ್ಯ ಕೋ ಪ್ರಾಪ್ತ ಕರ್ ಸಕೆಂಗೆ. ಆಗಲೇ ಸೂಕ್ಷ್ಮ ಬುದ್ಧಿ ಉಳ್ಳವರಾಗಿ ಫರಿಷ್ಠಾ ಸ್ವರೂಪದ ಲಕ್ಷ್ಯವನ್ನು ನೀವು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಸ್ಲೋಗನ್ महान आत्मा वह है जो हर सेकंड हर कदम श्रीमत पर एक्यूरेट चलते रहे. ಮಹಾನ್ ಆತ್ಮಗಳು ಯಾರು ಅಂದರೆ ಪ್ರತಿ ಸೆಕೆಂಡು ಪ್ರತಿ ಹೆಜ್ಜೆಯಲ್ಲಿ ಬಾಬಾವರ ಶ್ರೀಮತದಂತೆ ಆ್ಯಕ್ಯುರೇಟ್ ಆಗಿ ನಡೆಯುವಂಥವ್ರಿಗೆ ಬಾಬಾ ಏನು ಹೇಳ್ತಾರೆ, ಮಹಾನ್ ಆತ್ಮಗಳು ಅಂತ. ಅಚ್ಚಾ, ಓಂ ಶಾಂತಿ.